I offer my prayerful salutations at the divine lotus feet of our beloved Master, Bhagavan Sri Satya Sai Baba. ನಮ್ಮೆಲ್ಲರ ದೈವಿ ಗುರುವಾದ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾರವರ ಚರಣ ಕಮಲಗಳಿಗೆ ಸರವರು ನಮನಗಳನ್ನು ಸಲ್ಲಿಸ್ತಾ ಇದ್ದಾರೆ. We have Sai brothers, Mr. Manoj Shetty, trustee of Sri Satya Sai Central Trust. We have Sri Dakappa, Sri Vasuki, Sri Padmanabh Pai, all are on the stage, and many elders have graced this occasion, and all those Sai devotees, sisters and brothers, very loving Sairam to all of you. ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಸೆಂಟ್ರಲ್ ಟ್ರಸ್ಟಿನ ಟ್ರಸ್ಟಿಯಾದ ಸಾಯಿ ಸಹೋದರ ಮನೋಹರ್ ಶೆಟ್ಟಿ ಸರ್ ಅವರಿಗೂ, ದಾಕಪ್ಪ ಸರ್ ಅವರಿಗೂ, ವಾಸುಕಿ ಸರ್ ಅವರಿಗೂ, ಪದ್ಮನಾಭ ಪೈ ಅವರಿಗೂ ಹಾಗೂ ಇಲ್ಲಿ ಸೇರಿರುವಂಥ ಎಲ್ಲ ಹಿರಿಯರಿಗೂ ಹಾಗೂ ಸತ್ಯಸಾಯಿ ಸಹೋದರ ಸಹೋದರಿಯರಿಗೂ ಎಲ್ಲರಿಗೂ ಕೂಡ ಸಪ್ರೇಮ ಸಾಯಿರಾಮ್ಗಳನ್ನು ಸರ್ ಅವರು ಹೇಳ್ತಾ ಇದ್ದಾರೆ. Participating in any program of Sri Satya Sai organization is always filled with joy and divine blessings. ಸತ್ಯಸಾಯಿ ಸಂಸ್ಥೆಯ ಯಾವುದೇ ಕಾರ್ಯಕ್ರಮಗಳಲ್ಲಿ ಚಟುವಟಿಕೆಗಳಲ್ಲಿ ಭಾಗವಹಿಸೋದು ಅಂದರೆ ಅದೊಂದು ಸಂತೋಷದ ವಿಷಯ ಮತ್ತು ಅದೊಂದು ಅನುಗ್ರಹದ ವಿಷಯವೂ ಹೌದು. I had a day-long journey day before yesterday from Puttaparthi to Bijapura by road. ಮೊನ್ನೆ ಪುಟ್ಟಪರ್ತಿಯಿಂದ ಬಿಜಾಪುರಕ್ಕೆ ಅವರು ರಸ್ತೆಯಲ್ಲಿ ಪ್ರಯಾಣ ಮಾಡಿಕೊಂಡು ತುಂಬ ಸುದೀರ್ಘವಾದ ಪ್ರಯಾಣವನ್ನು ಮಾಡಿ ಬಂದಿದ್ದಾರೆ. Yesterday again we had from Bijapur, then Bagalkot, then Hubli, almost 4-5 hours of journey, participating in inauguration of 2 schools. ನಿನ್ನೆ ದಿನ ಬಿಜಾಪುರದಲ್ಲಿ ಬಾಗಲಕೋಟೆನಲ್ಲಿ ಎರಡೂ ಕಡೆಗಳಲ್ಲೂ ಶಾಲೆಯ ಕಾರ್ಯಕ್ರಮಗಳನ್ನು ಮುಗಿಸಿ ನಂತರ ಅಲ್ಲಿಂದ ಒಂದು 4-5 ಗಂಟೆಗಳ ಕಾಲ ಪ್ರಯಾಣವನ್ನು ಮಾಡಿ ಹುಬ್ಬಳ್ಳಿಗೂ ಕೂಡ ಬಂದಿದ್ದಾರೆ ರಾತ್ರಿ. So when almost 10:30 we reached, and I asked Vasuki sir, what time are we starting? He said early morning around 6:30 to 7 o'clock. ನಿನ್ನೆ ರಾತ್ರಿ 10 ಹುಬ್ಬಳ್ಳಿಗೆ ಬಂದಾಗ ಅವರು ವಾಸುಕಿ ಸರಿಗೆ ಕೇಳಿದ್ರಂತೆ, ನಾವು ಬೆಳಿಗ್ಗೆ ಎಷ್ಟೊತ್ತಿಗೆ ಹೊರಡೋದು ಅಂದಾಗ ಸರ್ ಅವರು 6:30-7 ಗಂಟೆಗೆ ಹೊರಡಬೇಕು ಅಂತ ಹೇಳಿದ್ರಂತೆ. So why is so early at 7 o'clock? What is the reason? I asked him. ಆಗ ಇವರು ಕೇಳಿದ್ರಂತೆ, ಅಷ್ಟು ಬೇಗ ಯಾಕೆ ಹೊರಡಬೇಕು, ಅದಕ್ಕೆ ಕಾರಣ ಏನು ಅಂತ ಕೇಳಿದ್ರು. From here it is almost 2.5 hours, and all devotees of Sirsi will be gathering for inauguration of Sai Mandir. ಇಲ್ಲಿ ಅಲ್ಲಿಂದ 2.5 ಗಂಟೆ ಪ್ರಯಾಣ ಮತ್ತು ಎಲ್ಲ ಭಕ್ತರು ಕೂಡ ಮಂದಿರದ ಉದ್ಘಾಟನೆಗೋಸ್ಕರ ಸೇರಿರ್ತಾರೆ ಅಂತ ಹೇಳಿ. So it so happens you get excited when Swami's programs are known to you. ಯಾವಾಗ ಸ್ವಾಮಿಯ ಕೆಲಸ ಅಂತ ಇರ್ತದೆಯೋ ಗೊತ್ತಾಗುತ್ತೋ ಆಗ ನಮ್ಮಲ್ಲಿ ಒಂದು ಉತ್ಸುಕತೆ ನಮ್ಮಲ್ಲಿ ತುಂಬಿಕೊಳ್ಳುತ್ತೆ. I was tired and I slept off. ಸರ್ ಅವರಿಗೆ ಆಯಾಸ ಆಗಿತ್ತು, ಅವರು ಮಲಗಿದ್ರು. By 4:30 I am awake. ಬೆಳಗಿನ ಜಾವ 4 ಅವರಿಗೆ ಎಚ್ಚರ ಆಯಿತು. Because all the time the mind is working on coming to Sirsi and the Sirsi Mandir. ಅಷ್ಟು ಆಯಾಸ ಆಗಿದ್ರು ಕೂಡ ಶಿರ್ಸಿಗೆ ಬರಬೇಕು, ಶಿರ್ಸಿಯ ಮಂದಿರಕ್ಕೆ ಬರಬೇಕು ಅನ್ನೋ ಆಲೋಚನೆಯಿಂದ ಸರಿಗೆ ಎಚ್ಚರ ಆಯಿತು. But after having come and seen this beautiful mandir, it's a new energy which fills you. ಯಾವಾಗ ಈ ಮಂದಿರಕ್ಕೆ ಬಂದು ಈ ಮಂದಿರವನ್ನು ನೋಡಿದಾಗ ಸರ್ ಅವರಲ್ಲಿ ಒಂದು ಹೊಸ ಶಕ್ತಿ ಬಂತು ಅಂತ ಹೇಳ್ತಾ ಇದ್ದಾರೆ. From today onwards, the town of Sirsi has 2 Marikamba Mandirs. ಇವತ್ತಿನಿಂದ ಶಿರ್ಸಿ ನಗರದಲ್ಲಿ 2 ಮಾರಿಕಾಂಬಾ ದೇವಸ್ಥಾನಗಳಿರ್ತವೆ. We have seen that which is been there again, something related to Dakappa's family. ಈಗಾಗಲೇ ಅವರ ಶಿರ್ಸಿಯ ಮಾರಿಕಾಂಬಾ ದೇವಸ್ಥಾನವನ್ನು ನೋಡಿ ಬಂದಿದ್ದಾರೆ. ಅದಕ್ಕೂ ಮತ್ತು ದಾಕಪ್ಪ ಸರ್ ಅವರ ಕುಟುಂಬ ವರ್ಗಕ್ಕೂ ಕೂಡ ಸಂಬಂಧ ಇರತಕ್ಕಂಥದ್ದು. ನೋಡಿ ಬಂದಿಲ್ಲ, ದರ್ಶನ ಮಾಡ್ಕೊಂಡು ಬಂದಿದ್ದಾರೆ. ಶಿರ್ಸಿಯ ಮಾರಿಕಾಂಬೆಯ ದರ್ಶನವನ್ನು ಮಾಡಿ ಬಂದಿದ್ದಾರೆ. Then come here again, we are seeing a miniature of Marikamba Devasthana here. ನಂತರ ಅಲ್ಲಿಯ ದರ್ಶನ ಮುಗಿಸ್ಕೊಂಡು ಬಂದ ನಂತರ ಅದೇ ಥರದ ಇನ್ನೊಂದು ಅದೇ ಆಕಾರದಲ್ಲಿ ಇನ್ನೊಂದು ದೇವಸ್ಥಾನವನ್ನು ನೋಡ್ತಾ ಇರೋದನ್ನು ಹೇಳ್ತಾ ಇದ್ದಾರೆ. So God may have, we may pray to him in different forms, but God is same. ನಾವು ದೇವರನ್ನ ಬೇರೆ ಬೇರೆ ಹೆಸರುಗಳಿಂದ ಪೂಜಿಸಬಹುದು, ಆದರೆ ದೇವರು ಒಬ್ಬನೇ. There's the same God expresses himself in different forms. ಒಬ್ಬನೇ ದೇವರು ಬೇರೆ ಬೇರೆ ರೂಪಗಳಲ್ಲಿ ವ್ಯಕ್ತವಾಗ್ತಾನೆ. And very rightly they are saying there is
This kind of mandir is, I think it's first of its kind. ಈ ಥರದ ಒಂದು ಸೇವಾ ಕ್ಷೇತ್ರ ಮಂದಿರ ಇದು ಒಂದೇ ಇರ್ತಕ್ಕಂಥದ್ದು. I think it is a Sirsi which is setting a trend for an entire country. ಶಿರಸಿ ಅನ್ನೋದು ಈ ಥರದ ಒಂದು ಹೊಸತನಕ್ಕೆ ಒಂದು ಹೊಸ ಟ್ರೆಂಡನ್ನು ಅದು ಆರಂಭ ಮಾಡ್ತಾ ಇದೆ. 1966 is the first time Sai Samiti has started here. 1966ನೇ ಇಸ್ವಿನಲ್ಲಿ ಮೊದಲ ಬಾರಿಗೆ ಸತ್ಯಸಾಯಿ ಸಮಿತಿ ಇಲ್ಲಿ ಪ್ರಾರಂಭ ಆಯಿತು. And of course we are not even born then. ಆಗ ಸರ್ ಅವರು ಹುಟ್ಟೇ ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. So 66 Samiti has started. 68 Bhagavan has himself come here. 1966ರಲ್ಲಿ ಸಮಿತಿ ಪ್ರಾರಂಭವಾಯಿತು. 1968ರಲ್ಲಿ ಭಗವಾನ್ ಬಾಬಾರವರೇ ಇಲ್ಲಿಗೆ ಬಂದರು. Dakapa sir, he was talking in Karwar. After 50 years we had the opportunity to be there. Today again 56 years in the same place we have come again. ದಾಕಪ್ಪ ಸರ್ ಅವರು ಈಗಾಗಲೇ ಹೇಳಿದ ಹಾಗೆ 50 ವರ್ಷಗಳ ನಂತರ ಕಾರವಾರದಲ್ಲಿ ಸ್ವಾಮಿ ಬಂದ 50 ವರ್ಷಗಳ ನಂತರ ಸರ್ ಅವರಿಗೆ ಬರುವಂಥ ಒಂದು ಅವಕಾಶ ಸಿಕ್ತು. ಅದೇ ರೀತಿ ಇಲ್ಲಿಗೂ ಕೂಡ 56 ವರ್ಷಗಳ ನಂತರ ಅಂತಹ ಒಂದು ಅವಕಾಶ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. This is the only thing what we have to learn from that is we have to walk only path of God, no nothing else. ಇದರಿಂದ ನಾವು ಕಲಿಯಬಹುದಾದ ಪಾಠ ಏನಂದ್ರೆ ಭಗವಾನ್ ಬಾಬಾರವರ ಒಂದು ಪಥದಲ್ಲಿ ನಾವು ನಡಿಬೇಕು, ಅದು ಬಿಟ್ಟು ಬೇರೆ ಯಾವುದೂ ಇಲ್ಲ. Whatever the path he has shown, we have to walk that. ಭಗವಾನ್ ಬಾಬಾರವರು ತೋರಿಸಿದ ದಾರಿ ಏನಿದೆ ಆ ದಾರಿಯಲ್ಲಿ ನಾವು ನಡಿಬೇಕು. Whatever places he has visited, only we will be able to visit. ಭಗವಾನ್ ಬಾಬಾರವರು ಸಂದರ್ಶಿಸಿದಂಥ ಜಾಗಗಳೇನಿದೆ ಆ ಜಾಗಗಳಲ್ಲಿ ನಾವು ಅಂದರೆ ಅವರು ಅದನ್ನು ಸಂದರ್ಶನ ಮಾಡ್ತಾ ಇದ್ದಾರೆ. Because whenever avatar sets his feet on any land, there must be some reason. ಅವತಾರ ಯಾವುದೇ ನೆಲದಲ್ಲಿ ಆ ನೆಲವನ್ನು ಸ್ಪರ್ಶಿಸಿದೆ ಅಂದರೆ ಅದಕ್ಕೊಂದು ಕಾರಣ ಇರ್ತದೆ. So that land will have some relation to the godly work. ಆ ನೆಲ ಭಗವಂತನ ಜೊತೆಯಲ್ಲಿ ಯಾವುದೋ ಒಂದು ರೀತಿಯ ಸಂಬಂಧವನ್ನು ಹೊಂದಿರ್ತದೆ. So all those who are walking on that path automatically gets drawn to that place. ಯಾವಾಗ ನಾವು ಆ ದೈವಿ ಪಥದಲ್ಲಿ ನಾವು ಚಲಿಸ್ತಾ ಇರ್ತೀವಿಯೋ ಆಗ ಆ ರೀತಿಯ ಸಂಪರ್ಕ ನಮಗೂ ಕೂಡ ಲಭಿಸ್ತದೆ. So we are very blessed that the very land on which Swami stood and gave his discourse, we have the blessing to be here immersed in his love. ಭಗವಾನ್ ಬಾಬಾರವರು ಯಾವ ನೆಲದಲ್ಲಿ ನಿಂತು ತಮ್ಮ ದಿವ್ಯೋಪನ್ಯಾಸವನ್ನು ಕೊಟ್ಟರೋ ಆ ನೆಲದಲ್ಲಿ ನಾವಿವತ್ತು ಇದ್ದೇವೆ ಅಂದರೆ ನಮಗೂ ಅಂತಹ ಅದೃಷ್ಟ ಮತ್ತು ಪುಣ್ಯ ನಮಗೆ ಇದೆ ಇವತ್ತು. And one more very important thing is Swami spoke in this place, and the very opposite that Swami's mandir has now manifested. ಸ್ವಾಮಿ ಯಾವ ನೆಲದಲ್ಲಿ ನಿಂತು ತಮ್ಮ ದಿವ್ಯೋಪನ್ಯಾಸವನ್ನು ಕೊಟ್ಟರು ಅದಕ್ಕೆ ಅಭಿಮುಖವಾಗಿ ಅದರ ಎದುರಿಗೆ ಸ್ವಾಮಿಯ ಸೇವಾ ಕ್ಷೇತ್ರ ಇವತ್ತು ನಿರ್ಮಾಣ ಆಗಿದೆ. It looks like it is a very coincidental. ಇದು ಒಂದು ರೀತಿ ಕಾಕತಾಳೀಯ ಅಂತ ಅನಿಸುತ್ತೆ. But the 68, when he has set his foot, he has decided for this mandir in 68 itself. ಆದರೆ 1968ರಲ್ಲಿ ಅವರು ಇಲ್ಲಿಗೆ ಪಾದಸ್ಪರ್ಶ ಮಾಡಿದಾಗಲೇ ಈ ಮಂದಿರವನ್ನು ಸ್ವಾಮಿ ಸಂಕಲ್ಪವನ್ನು ಮಾಡಿದ್ರು. Otherwise it's not possible. ಅದು ಇಲ್ದಿದ್ದರೆ ಅದು ಸಾಧ್ಯವಾಗ್ತಿರ್ಲಿಲ್ಲ. It is too much of a coincidence that in a town like this, small place, 1968, Swami comes here and has a lecture. Then just to opposite his mandir will come. No, it's not so easy coincidence. ಇದು ಅಷ್ಟು ಸುಲಭ ಅಲ್ಲ. ಸ್ವಾಮಿ ಯಾವ ಜಾಗದಲ್ಲಿ ನಿಂತು ಮಾತನಾಡಿದ್ರೋ ಅದಕ್ಕೆ ಎದುರುಗಡೆನೇ ಮಂದಿರ ಇರೋದು. ಇದು ಕಾಕತಾಳೀಯವೂ ಅಲ್ಲ, ಇದು ಅಷ್ಟು ಸುಲಭವೂ ಅಲ್ಲ. Because Mr. Dakapa was telling me, when they were trying to acquire this land, it was taking time. ದಾಕಪ್ಪ ಸರ್ ಅವರು ಹೇಳಿದ ಹಾಗೆ ಈ ಜಾಗವನ್ನು ತಗೊಳ್ಬೇಕಾದ್ರೆ ಅದಕ್ಕೆ ತುಂಬ ಸಮಯ ಬೇಕಾಯಿತು. Lot of people, even it was on sale, people were not coming forward to purchase it. ಆ ಜಾಗ ಮಾರಾಟಕ್ಕೆ ಇಟ್ಟಾಗಲೂ ಕೂಡ ಅದನ್ನು ತೆಗೆದುಕೊಳ್ಳೋದಕ್ಕೆ ಬಹಳ ಜನ ಮುಂದೆ ಬರ್ತಿರ್ಲಿಲ್ಲ. Because there is some rumor that there is a problem with this land. ಯಾಕೆಂದ್ರೆ ಆ ಜಾಗದಲ್ಲಿ ಯಾವುದೋ ಒಂದು ಸಮಸ್ಯೆಗಳಿದೆ ಅಂತ ಹೇಳಿ ಸುದ್ದಿ ಹರಡಿತ್ತು. Finally, it is reached to become Bhagwan's mandir. ಕೊನೆಗೆ ಅದು ಭಗವಾನ್ ಬಾಬಾರವರ ಮಂದಿರವಾಗಿಯೇ ಅದು ಬದಲಾಯಿತು. So when he was telling me, I just remember one a beautiful incident. ಅದನ್ನು ದಾಕಪ್ಪ ಸರ್ ಅವರು ಹೇಳ್ತಾ ಇದ್ದಾಗ ಸರ್ ಅವರಿಗೆ ಒಂದು ಘಟನೆ ನೆನಪಿಗೆ ಬಂತು. We have a problem, we go to God. ನಮಗೆ ಸಮಸ್ಯೆ ಬಂದಾಗ ನಾವು ದೇವರ ಹತ್ರ ಹೋಗ್ತೇವೆ. Then they say, don't go to God and give your small problems. ಆಗ ಅವರು ಹೇಳ್ತಾರೆ ದೇವರ ಹತ್ರ ಹೋಗಿ ನಿಮ್ಮ ಸಣ್ಣ ಸಣ್ಣ ಸಮಸ್ಯೆಗಳಿಗೋಸ್ಕರ ಹೋಗಬೇಡಿ. Whenever problem comes, you tell the problem that you have a very big God with you.
ಸಣ್ಣ ಸಣ್ಣ ಸಮಸ್ಯೆಗಳು ಬಂದಾಗ ದೇವರ ಹತ್ರ ಹೋಗೋದ್ರ ಬದಲು ಸಮಸ್ಯೆಗಳಿಗೆ ಹೇಳಬೇಕಂತೆ, ನಮ್ಮ ಹತ್ರ ದೊಡ್ಡ ದೇವರಿದ್ದಾನೆ ಅಂತ ಹೇಳಬೇಕಂತೆ. ಸೊ ಆ ಸಮಸ್ಯೆ ಅಲ್ಲಿಂದ ಹೊಟ್ಟೋಗುತ್ತೆ, ಆಗ ಆ ಸಮಸ್ಯೆಯೇ ಅಲ್ಲಿಂದ ಹೊರಟು ಹೋಗುತ್ತೆ. ಸಮಸ್ಯೆಗೆ ಧೈರ್ಯ ಇರಲ್ಲ ದೇವ್ರ ಮುಂದೆ ಬಂದು ನಿಲ್ತ್ಕೊಳಕ್ಕೆ. ಯಾವಾಗ ದೇವರಿದ್ದಾನೆ ಅಂತ ಗೊತ್ತಾಗುತ್ತೋ ಆಗ ಸಮಸ್ಯೆ ನಿಂತ್ಕೊಳ್ಳೋದಕ್ಕೆ ಧೈರ್ಯವೇ ಇಲ್ಲದೆ ಹೋಗುತ್ತೆ. ನಾವೆಲ್ಲ ಈ ಸ್ವಾಮಿ ಯಾವಾಗಲೂ ಸ್ವಾಮಿ ಇಸ್ ಟು ಟೆಲ್ ಅಸ್ ವಿ ಗೋ ಟು ಕಲ್ಪವೃಕ್ಷ ಅಂಡ್ ಆಸ್ಕ್ ಫಾರ್ ಕಾಫಿ ಪೌಡರ್. ಸ್ವಾಮಿ ಹೇಳ್ತಾ ಇದ್ರು ಕಲ್ಪವೃಕ್ಷದ ಹತ್ರ ಹೋಗಿ ನಾವು ಕಾಫಿ ಪುಡಿಯನ್ನು ಕೇಳ್ತೇವೆ ಅಂತ. ಅದಕ್ಕೆ ಪ್ರಾಬ್ಲಮ್ ಅಂತ ವಿ ಶುಡ್ ನಾಟ್ ಟೇಕ್ ಸ್ಮಾಲ್ ಪ್ರಾಬ್ಲಮ್ಸ್ ಟು ಗಾಡ್. ನಾವು ಸಣ್ಣ ಸಣ್ಣ ಸಮಸ್ಯೆಗಳನ್ನು ತಗೊಂಡು ಭಗವಂತನ ಹತ್ರ ಹೋಗಬಾರ್ದು. ಈವನ್ ದೊಡ್ಡ ಪ್ರಾಬ್ಲಮ್ ಆದ್ರೂ ಯು ಟೆಲ್ ದ ಪ್ರಾಬ್ಲಮ್ ದಟ್ ಯು ಆರ್ ವಿತ್ ಗಾಡ್, ದ ಗಾಡ್ ಈಸ್ ವಿತ್ ಯು, ದ ಪ್ರಾಬ್ಲಮ್ ನಿಮ್ಮನ್ನ ಏನು ಮಾಡೋಕ್ಕಾಗಲ್ಲ. ದೊಡ್ಡ ಸಮಸ್ಯೆಗಳು ಬಂದಾಗಲೂ ಕೂಡ ಆ ಸಮಸ್ಯೆಗೆ ನನ್ನ ಜೊತೆಯಲ್ಲಿ ದೇವರಿದ್ದಾನೆ ಅಂತ ನಾವು ಹೇಳಿದರೆ ಆ ಸಮಸ್ಯೆಯೂ ನಮಗೆ ಯಾವುದೇ ತೊಂದರೆ ಕೊಡಲ್ಲ. ಈ ಮಂದಿರ ಅದಕ್ಕೆ ನಿದರ್ಶನ. ಈ ಮಂದಿರವೇ ಅದಕ್ಕೆ ಒಂದು ಉದಾಹರಣೆ. ಏನೋ ಪ್ರಾಬ್ಲಮ್ ಅಂತ ಯಾರು ನೋ ಬಡಿ ಇಸ್ ಕಮಿಂಗ್, ಬಟ್ ಒನ್ಸ್ ಭಗವಾನ್ ಎಸ್ ಕಮ್, ಸಚ್ ಎ ಬ್ಯೂಟಿಫುಲ್ ಮಂದಿರ ಎಸ್ ಕಮ್, ನೋ ಪ್ರಾಬ್ಲಮ್ ಕ್ಯಾನ್ ಎವರ್ ಎಕ್ಸಿಸ್ಟ್ ಇನ್ ದ ಪ್ಲೇಸ್ ಆಫ್ ಗಾಡ್. ಯಾವುದೋ ಸಮಸ್ಯೆ ಇದೆ ಅಂತ ಹೇಳಿ ಬಹಳ ಜನ ಬರಲಿಲ್ಲ, ಆದರೆ ಯಾವಾಗ ಭಗವಂತನೇ ಈ ಜಾಗಕ್ಕೆ ಬಂದೋ ಆಗ ಯಾವ ಸಮಸ್ಯೆಯೂ ಅಲ್ಲಿ ಉಳಿಲಿಲ್ಲ. ಇನ್ ಸಮ್ ಆಫ್ ದ ಡಿಸ್ಕೋರ್ಸಸ್ ಸ್ವಾಮಿ ಸೆಡ್ ವೇರ್ ಇಸ್ ಗಾಡ್ ಮೀನ್ಸ್ ಪೀಪಲ್ ಸೇ ಈಸ್ ಇನ್ ವೈಕುಂಠ. ಸ್ವಾಮಿ ಹೇಳಿದ್ದಾರೆ ಅವರ ದಿವ್ಯೋಪನ್ಯಾಸದಲ್ಲಿ, ದೇವರು ಎಲ್ಲಿದ್ದಾನೆ ಅಂದರೆ ವೈಕುಂಠದಲ್ಲಿ ಅಂತ ಹೇಳ್ತೇವೆ. ಸ್ವಾಮಿ ಸೇಸ್ ವೈಕುಂಠ ಇಸ್ ನಾಟ್ ಎ ಪ್ಲೇಸ್. ಸ್ವಾಮಿ ಹೇಳ್ತಾ ಇದ್ದಾರೆ ವೈಕುಂಠ ಅನ್ನೋದು ಯಾವುದೋ ಒಂದು ಜಾಗ ಅಲ್ಲ. ಕುಂಠ ಅಂದರೆ ಕಷ್ಟ, ಕುಂಠ ಅಂದ್ರೆ ಕಷ್ಟ ಅಂತ. ವೈಕುಂಠ ಅಂದ್ರೆ ಕಷ್ಟ ಇಲ್ಲದ ಜಾಗನೇ ವೈಕುಂಠ ಅಂತ. ವೈಕುಂಠ ಅಂದ್ರೆ ಕಷ್ಟ ಇಲ್ಲದೆ ಇರುವ ಜಾಗವೇ ವೈಕುಂಠ ಅಂತ. ಅದು ಓನ್ಲಿ ಸಾಧ್ಯ ಸತ್ಯಸಾಯಿ ನಮ್ಮ ಕೂಡ ಭಗವಾನ್ ಇದ್ರೆ ಅದು ಸಾಧ್ಯ ಆಗತ್ತೆ. ಆ ವೈಕುಂಠ ಅನ್ನೋದು ಕಷ್ಟ ಇಲ್ಲದೆ ಇರೋ ಜಾಗ ಅಂದ್ರೆ ಭಗವಾನ್ ಬಾಬಾರವರು ನಮ್ಮ ಜೊತೆನಲ್ಲಿದ್ರೆ ಅದೇ ವೈಕುಂಠ ಆಗತ್ತೆ. ಸೊ ದಟ್ ಈಸ್ ವಾಟ್ ಈಸ್ ದ ಪ್ಲೇಸಸ್ ವೇರ್ ವಿ ಸಿ ವೈ ಸೋ ಮೆನಿ ಕ್ಷೇತ್ರಸ್ ಆರ್ ಕಮಿಂಗ್ ಅಪ್. ಅದಕ್ಕಾಗಿ ಇವತ್ತು ಎಲ್ಲ ಕಡೆನಲ್ಲೂ ಇಷ್ಟೊಂದು ಸೇವಾ ಕ್ಷೇತ್ರಗಳು ಇವತ್ತು ನಿರ್ಮಾಣ ಆಗ್ತಾ ಇರ್ತಕ್ಕಂಥದ್ದು. ಆದರೆ ವೆನ್ ಇನ್ ದ ಇಂಟ್ರೊಡಕ್ಷನ್ ದೇ ವರ್ ಸೇಯಿಂಗ್ ದಿಸ್ ಡಿಸ್ಟ್ರಿಕ್ಟ್ ಹ್ಯಾಸ್ ಗಾಟ್ ಲಾರ್ಜ್ ನಂಬರ್ ಆಫ್ ದ ಹೈಯೆಸ್ಟ್ ನಂಬರ್ ಆಫ್ ಸೇವಾ ಕ್ಷೇತ್ರಸ್ ಅಂಡ್ ಸೇವಾ ಕೇಂದ್ರಸ್. ಇದರ ಪ್ರಾಸ್ತಾವಿಕ ಭಾಷಣದಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಸೇವಾ ಕ್ಷೇತ್ರಗಳು ಮತ್ತು ಸೇವಾ ಕೇಂದ್ರಗಳು ಇದೆ ಅಂತ ಹೇಳಿದ್ದನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಸೇಮ್ ಇಂಟ್ರೊಡಕ್ಷನ್ ದೇ ವರ್ ಸೇಯಿಂಗ್ ಕೋಟಿಗಟ್ಟಲೆ ಚಕ್ರ ಬರೆಯೋರೆಲ್ಲ ಕೂತಿದ್ದಾರೆ ಇಲ್ಲ ಅಂತ ಹೇಳ್ತಾ ಇದ್ರು. ಅದೇ ಪ್ರಾಸ್ತಾವಿಕ ಭಾಷಣದಲ್ಲಿ ಕೋಟಿಗಟ್ಟಲೆ ಚೆಕ್ ಬರೆಯೋರು ವೇದಿಕೆ ಮೇಲೆ ಇದ್ದಾರೆ ಅನ್ನೋದನ್ನು ಹೇಳಿದರು. ಸರ್ ಎಲ್ಲ ಡಿಸ್ಟ್ರಿಕ್ಟ್ಗೂ ಸ್ವಲ್ಪ ಸಹಾಯ ಮಾಡಿ. ಕೋಟಿಗಟ್ಟಲೆ ಚೆಕ್ ಬರೆಯೋರು ಪಕ್ಕದ ಕೂರಿಸ್ಕೊಂಡು ನಾವು ಫಸ್ಟ್ ಅಂತ ಏನು ಪ್ರಯೋಜನ? ಸರ್ ಮನೋಹರ್ ಶೆಟ್ಟಿ ಸರ್, ವಾಸುಕಿ ಸರ್, ನಾಟ್ ಓನ್ಲಿ ಉತ್ತರ ಕರ್ನಾಟಕ ಸ್ವಾಮಿ ಇದ್ದಾರೆ. ಎಲ್ಲ ಡಿಸ್ಟ್ರಿಕ್ಟ್ ಶುಡ್ ಬಿಕಮ್ ನಂಬರ್ 1. ಮನೋಹರ್ ಶೆಟ್ಟಿ ಸರ್ ಮತ್ತು ವಾಸುಕಿ ಸರ್ ಇಬ್ಬರು ಸೇರಿದರೆ ಕರ್ನಾಟಕದ ಎಲ್ಲ ಜಿಲ್ಲೆಗಳನ್ನು ನಂಬರ್ 1 ಜಿಲ್ಲೆಗಳನ್ನಾಗಿ ಮಾಡಬಹುದು ಅಂತ ಹೇಳಿ ಅಭಿಪ್ರಾಯ ಪಡ್ತಾ ಇದ್ದಾರೆ. ದಟ್ ಈಸ್ ಒನ್ ಸ್ವಾಮಿ ಸಂಕಲ್ಪ ಮಾಡಿದ್ರೆ ದೇರ್ ಇಸ್ ನಥಿಂಗ್ ದಟ್ ಈಸ್ ನಾಟ್ ಪಾಸಿಬಲ್ ಇನ್ ದಿಸ್ ವರ್ಲ್ಡ್. ಸ್ವಾಮಿ ಸಂಕಲ್ಪವನ್ನು ಮಾಡಿದರೆ ಯಾವುದೂ ಕೂಡ ಅಸಾಧ್ಯ ಅಲ್ಲ. ಇಂಪಾಸಿಬಲ್ ಅನ್ನೋ ವರ್ಡೇ ಸ್ವಾಮಿ ಯಾವಾಗ ಇಂಪಾಸಿಬಲ್ ಅಂತ ದೇರ್ ಇಸ್ ನೋ ಡಿಕ್ಷನರಿ ವರ್ಡೇ ಅಲ್ಲಿ ಇರಲ್ಲ. ಸ್ವಾಮಿಯ ಒಂದು ಡಿಕ್ಷನರಿನಲ್ಲಿ ಅರ್ಥಕೋಶದಲ್ಲಿ ಅಸಾಧ್ಯ ಅನ್ನುವ ಶಬ್ದಕ್ಕೆ ಅವಕಾಶವೇ ಇಲ್ಲ. ಇಂಪಾಸಿಬಲ್ ಅಂತ ದೇರ್ ಇಸ್ ನೋ ವರ್ಡ್ ಲೈಕ್ ಇಂಪಾಸಿಬಲ್. ಸ್ವಾಮಿ ಸಿಡ್ ಐ ಆಮ್ ಪಾಸಿಬಲ್, ಐ ಆಮ್ ಪಾಸಿಬಲ್, ಐ ಆಮ್ ಪಾಸಿಬಲ್. ಆಲ್ವೇಸ್ ಈಸ್ ಪಾಸಿಬಲ್, ಈಸ್ ಆಲ್ವೇಸ್ ಪಾಸಿಟಿವ್ ಅಂಡ್ ಈಸ್ ಆಲ್ವೇಸ್ ರೆಡಿ ಟು ಡೂ ಎನಿಥಿಂಗ್. ಸ್ವಾಮಿ ಯಾವುದಕ್ಕೂ ಕೂಡ ನನಗೆ ಸಾಧ್ಯ ಇಲ್ಲ ಅಂತ ಹೇಳಿಲ್ಲ. ಸ್ವಾಮಿ ತಮ್ಮ ಸಂಕಲ್ಪದಿಂದ ಎಲ್ಲವನ್ನೂ ಸಾಧ್ಯಗೊಳಿಸಿದ್ದಾರೆ. ಸೊ ದಿಸ್ ಈಸ್ ದ ಬ್ಲೆಸ್ಸಿಂಗ್ ದಟ್ ವಿ ಆಲ್ ಆಸ್ ಎ ಡಿವೋಟೀಸ್ ಆಫ್ ಭಗವಾನ್ ವಿ ಹ್ಯಾವ್. ಇದು ಭಗವಾನ್ ಬಾಬಾರವರ ಭಕ್ತರಾದ ನಾವು ಹೊಂದಿರುವಂತಹ ಒಂದು ದಿವ್ಯಾನುಗ್ರಹ. When the Padukas were coming, it's like coming from Puttaparthi, Swami was starting. ಪಾದುಕೆಗಳು ಇಲ್ಲಿಗೆ ಬಂದಾಗ ಪುಟ್ಟಪರ್ತಿಯಿಂದ ಭಗವಾನ್ ಬಾಬಾರವರೇ ಇಲ್ಲಿಗೆ ನಡ್ಕೊಂಡು ಬರ್ತಾ ಇದ್ದಾರೆ ಎನ್ನುವ ಭಾವನೆಯಿಂದಲೇ ಬಂದದ್ದು. And he has come and he has established himself. ಇಲ್ಲಿ ಭಗವಾನ್ ಬಾಬಾರವರೇ ಬಂದು ಇಲ್ಲಿ ನೆಲೆ ನಿಂತಿದ್ದಾರೆ. So Sirsiki Swamiki inka banda, it is for eternal. ಶಿರಸಿಗೂ ಮತ್ತು ಸ್ವಾಮಿಗೂ ಇನ್ನು ಮುಂದೆ ಒಂದು ಶಾಶ್ವತವಾದ ಬಂಧ ಇಲ್ಲಿ ನಿರ್ಮಾಣವಾಗಿದೆ. So this is going to bless people from generations. ಇದು ತಲೆಮಾರುಗಳ ತನಕ ಜನರನ್ನು ಆಶೀರ್ವಾದ ಮಾಡ್ತಾ ಹೋಗುತ್ತೆ. Your children, their grandchildren, it will be giving blessings to all of them. So ನಮ್ಮ ಮಕ್ಕಳು, ಅವರ ಮಕ್ಕಳು ಹೀಗೆ ತಲೆಮಾರುಗಳ ತನಕ ಇದು ಆಶೀರ್ವಾದ ನಡೀತಾನೆ ಇರ್ತದೆ. Once in Vrindavan I was to address a gathering. ಒಮ್ಮೆ ಬೃಂದಾವನದಲ್ಲಿ ಅಲ್ಲಿ ಸೇರಿರುವಂತಹ ಭಕ್ತ ಸಮೂಹವನ್ನ ಸರ್ ಅವರು ಮಾತನಾಡ್ತಾ ಇದ್ರಂತೆ. So the previous night
I was just thinking about what should I talk to them. ಅದರ ಹಿಂದಿನ ದಿನ ರಾತ್ರಿ ನಾಳೆ ಏನು ಮಾತಾಡಲಿ ಅಂತೇಳಿ ಸರ್ ಯೋಚನೆ ಮಾಡ್ತಾ ಇದ್ರಂತೆ. So around maybe 2 o'clock in the morning, Swami was in my dream. ಆಗ ಬೆಳಗಿನ ಜಾವ 2 ಗಂಟೆ ಸಮಯದಲ್ಲಿ ಸ್ವಾಮಿ ಸರ್ ಅವರ ಕನಸಿನಲ್ಲಿ ಬಂದರಂತೆ. Speak something in Kannada ಅಂತ ಹೇಳಿದ್ರು. ಸ್ವಾಮಿ ಬಂದು ನೀನು ಕನ್ನಡದಲ್ಲಿ ಮಾತನಾಡು ಅಂತ ಹೇಳಿದ್ರಂತೆ. ನಮಗೆ ಕನ್ನಡ ಬರಲ್ಲ ಸ್ವಾಮಿ, ಐ ಡೋಂಟ್ ನೋ. ಸೊ ಐ ಸೆಡ್ ಐ ಕಾಂಟ್ ಸ್ಪೀಕ್ ಇನ್ ಕನ್ನಡ. ಆಗ ಸರ್ ಅವರು ಸ್ವಾಮಿ ನನಗೆ ಕನ್ನಡ ಬರಲ್ಲ, ನಾನು ಕನ್ನಡದಲ್ಲಿ ಮಾತನಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರಂತೆ. ಯು ಟ್ರೈ ಮಾಡು ಅಂತ ಸ್ವಾಮಿ ಪ್ರಯತ್ನ ಮಾಡು ಅಂತ ಹೇಳಿದ್ರಂತೆ. ಕನ್ನಡ ಬರಲ್ಲ ಅಂತ ಟ್ರೈ ಮಾಡಿದೆ ಇಲ್ಲಿ. ಕನ್ನಡ ಬರಲ್ಲ ಅಂತಂದಾಗ ಪ್ರಯತ್ನ ಪಡೋದು ಹೇಗೆ ಅಂತ ಯೋಚನೆ ಮಾಡಿದ್ರಂತೆ. ಸ್ವಾಮಿ ಒಂದು ಪೋಯಮ್ ಅವರು ಡಿಕ್ಟೇಟ್ ಮಾಡಿದ್ರು. ಪೋಯಮ್, ಒನ್ ಸ್ಮಾಲ್ ಪೋಯಮ್ ಹಿ ಟಾಟ್ ಮೀ. ಸ್ವಾಮಿ ಅವಾಗ ಒಂದು ಸಣ್ಣ ಕವನವನ್ನ ಸ್ವಾಮಿ ಇವರಿಗೆ ಹೇಳಿಕೊಟ್ರಂತೆ. ವೆರಿ ಸ್ಮಾಲ್ ಒನ್, ಒಂದು ಬಹಳ ಚಿಕ್ಕದಾದಂತಹ ಒಂದು ಕವನ. 2-3 times he told me and made me repeat it. ಸ್ವಾಮಿ 2-3 ಸತಿ ಅದನ್ನು ಹೇಳಿಕೊಟ್ಟು ಇವರಿಗೆ ಅದನ್ನು ಮತ್ತೆ ಇವರು ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ರಂತೆ. ಬೆಳಿಗ್ಗೆ ನಿಮ್ಮ ಸ್ಪೀಚ್ನಲ್ಲಿ ನೀವು ಮಾತಾಡಿ ಅಂದರು. ಸ್ವಾಮಿ ಹೇಳಿದಂತೆ ಈ ಕವನವನ್ನು ನಾಳೆ ಬೆಳಿಗ್ಗೆ ನೀನು ಮಾತಾಡುವಾಗ ಭಾಷಣದಲ್ಲಿ ಅದನ್ನು ಹೇಳು ಅಂತ ಹೇಳಿದಂತೆ. ಬಟ್ ಆಫ್ಟರ್ ದಟ್ ಪೀಪಲ್ ಥಿಂಕ್ ಐ ಆಮ್ ವೆರಿ ಗುಡ್ ಇನ್ ಕನ್ನಡ, ಬಟ್ ಇಟ್ಸ್ ನಾಟ್ ಟ್ರೂ. ಅದು ಮಾತಾಡಿದಾಗ ಬಹಳ ಜನ ಅಂದ್ಕೊಂಡ್ರಂತೆ ಸರ್ ಅವರು ಕನ್ನಡದಲ್ಲಿ ತುಂಬಾ ಚೆನ್ನಾಗಿದ್ದಾರೆ ಅಂತ, ಆದ್ರೆ ಹಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ದಯ ತುಂಬಿದ ಹೃದಯ ದೈವ ಮಂದಿರ, ದಯ ತುಂಬಿದ ಹೃದಯ ದೈವ ಮಂದಿರ, ಪ್ರೇಮ ತುಂಬಿದ ಹೃದಯ ಸಾಯಿ ಮಂದಿರ. ದಯ ತುಂಬಿದ ಹೃದಯ ದೈವ ಮಂದಿರ, ಪ್ರೇಮ ತುಂಬಿದ ಹೃದಯ ಸಾಯಿ ಮಂದಿರ. ಪ್ರೇಮ ಸಾಯಿ ಬೇರ್ಬೇರಲ್ಲ, ಇದು ಸತ್ಯವಾಕು ಸುಳ್ಳಲ್ಲ. ದಿಸ್ ಈಸ್ ವಾಟ್ ಈ ಟೋಲ್ಡ್ ಮೀ ಟು ಟೆಲ್. ಆಯ್ತಾ? ಸೊ ದಿಸ್ ಈಸ್ ದ ಪೋಯಮ್ ವಿಚ್ ಹಿ ಟಾಟ್ ಮೀ ಇನ್ ದ ಡ್ರೀಮ್. ಇದೇ ಈಗ ಅವ್ರು ಹೇಳಿದ ದಯೆ ಮತ್ತು ಪ್ರೇಮ ತುಂಬಿರುವ ಹೃದಯದ ಪೋಯಮ್, ಇದನ್ನೇ ಭಗವಾನ್ ಬಾಬಾರವರು ಸರ್ ಅವರಿಗೆ ಹೇಳಿದಂತಹ ಒಂದು ಪದ್ಯ. 2-3 times he told me to repeat it also. ಸ್ವಾಮಿ 2-3 ಸತಿ ಅದನ್ನು ಹೇಳಿ ಇವರಿಗೆ ಅದನ್ನು ಮತ್ತೆ ಪುನರಾವರ್ತನೆ ಮಾಡಲಿಕ್ಕೆ ಹೇಳಿದ್ರಂತೆ. But whenever God conveys something, because when I am coming to this mandir, I was just remembering this beautiful thing which Swami had told me. ಸರ್ ಅವರು ಈ ಮಂದಿರಕ್ಕೆ ಬಂದಾಗ ಸ್ವಾಮಿ ಹೇಳಿದಂತಹ ಕವನವನ್ನ ಸರ್ ಅವರಿಗೆ ನೆನಪಿಗೆ ಬಂತಂತೆ. ಪ್ರೇಮ ತುಂಬಿದ ಹೃದಯೇ ಸಾಯಿ ಮಂದಿರ. So we can have any number of mandirs, but unless we fill our hearts with love, that is the only thing which will Swami wants it. ಪ್ರೇಮ ತುಂಬಿದ ಹೃದಯವೇ ಸಾಯಿ ಮಂದಿರ ಅಂತ ಸ್ವಾಮಿ ಹೇಳಿದ್ದಾರೆ. ನಾವು ಎಷ್ಟೋ ಮಂದಿರಗಳನ್ನ ಇರಬಹುದು, ಆದರೆ ನಮ್ಮ ಹೃದಯದಲ್ಲಿ ಪ್ರೇಮ ತುಂಬಿರಬೇಕು. Only for that God has come. ಆ ಪ್ರೇಮ ತುಂಬಿದಾಗ ಮಾತ್ರ ಅಲ್ಲಿಗೆ ಭಗವಂತ ಬರ್ತಾನೆ. To fill our hearts with love only the avatars come. ನಮ್ಮ ಹೃದಯದಲ್ಲಿ ಪ್ರೇಮವನ್ನು ತುಂಬಿಸುವುದಕ್ಕಾಗಿಯೇ ಅವತಾರಗಳು ಬರುವಂತಹದ್ದು. So when they come, their activities, their work, it's not just easily fathomed by normal human beings. ಅವತಾರಗಳು ಬಂದಾಗ ಅವತಾರಗಳು ಮಾಡುವ ಕೆಲಸಗಳು, ಚಟುವಟಿಕೆಗಳು ಸಾಮಾನ್ಯ ಮಾನವರಿಗೆ ಗೊತ್ತಾಗುವಂತಹದ್ದಲ್ಲ. Because they work in a different realms. ಅವತಾರಗಳು ಒಂದು ವಿಭಿನ್ನವಾದ ಆಯಾಮದಲ್ಲಿ ಕಾರ್ಯವನ್ನು ನಿರ್ವಹಿಸ್ತವೆ. It is not very easily understood by us. ನಮ್ಮಂತವರಿಗೆ ಅದು ಬಹಳ ಬೇಗ ಅರ್ಥ ಆಗುವಂತಹದ್ದು ಅಲ್ಲ. It is impossible for normal beings, for like us to understand in what dimensions they work. ನಮಗೆ ಸ್ವಾಮಿ ಅಥವಾ ಅವತಾರಗಳು ಯಾವ ಆಯಾಮಗಳಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ಅರ್ಥ ಮಾಡಿಕೊಳ್ಳೋದು ಅಷ್ಟು ಸುಲಭವೂ ಅಲ್ಲ. Because I stay in Puttaparthi, people from all over the world come there. ಸರ್ ಅವರು ಪುಟ್ಟಪರ್ತಿನಲ್ಲಿ ಇದ್ದಾರೆ, ಅಲ್ಲಿಗೆ ಪ್ರಪಂಚದ ಬೇರೆ ಬೇರೆ ಭಾಗಗಳಿಂದ ಜನ ಬರ್ತಾರೆ. When they come, the kind of experiences they tell, the kind of experiences they talk about, it's not normal at all. ಅವರು ಬೇರೆ ಬೇರೆ ಭಾಗಗಳಿಂದ ಬಂದ ಜನ ಅವರ ಅನುಭವಗಳ ಬಗ್ಗೆ ಮಾತನಾಡಿದಾಗ ಅದನ್ನು ಕೇಳಿದಾಗ ಗೊತ್ತಾಗುತ್ತೆ ಇದು ಬಹಳ ವಿಚಿತ್ರವಾದದ್ದು ಮತ್ತು ವಿಶೇಷವಾದದ್ದು ಅಂತ ಹೇಳಿ. In every nook and corner of the world, people experience Bhagavan. ಪ್ರಪಂಚದ ಮೂಲೆನಲ್ಲೂ ಭಗವಾನ್ ಬಾಬಾರವರನ್ನ ಜನ ಅನುಭವಿಸ್ತಾ ಇದ್ದಾರೆ, ಅದನ್ನ ಆಸ್ವಾದಿಸ್ತಾ ಇದ್ದಾರೆ. ನಿನ್ನೆ myself and brother Manoj Shetty were coming in the car. ನಿನ್ನೆ ಸರ್ ಮತ್ತು ಮನೋಹರ್ ಶೆಟ್ಟಿ ಸರ್ ಅವರು ಕಾರ್ನಲ್ಲಿ ಬರ್ತಾ ಇದ್ರಂತೆ. So while we were coming, we received a mail with a lot of photographs. ಆವಾಗ ಒಂದು ಮೇಲ್ ಬಂತು ಸರಿಗೆ, ಅದರಲ್ಲಿ ತುಂಬಾ ಫೋಟೋಗಳು, ಭಾವಚಿತ್ರಗಳಿದ್ವು. In Japan, when they were praying, there's a beautiful lingam which is manifested with a lot of vibhuti, and Ekadasha Rudras are in gold, all the sides. It's a huge one, it's not a small one. It's one of our trustees has sent this photograph from Japan.
ಜಪಾನ್ನಲ್ಲಿ ಸ್ವಾಮಿಯ ಪ್ರಾರ್ಥನೆಯನ್ನು ಮಾಡ್ತಾ ಇರಬೇಕಾದ್ರೆ ಅಲ್ಲಿ ಒಂದು ಲಿಂಗ ಇದ್ದಾಗ ಲಿಂಗದಲ್ಲಿ ವಿಭೂತಿ ಬಂದಿತ್ತು ಮತ್ತು ಬಂಗಾರದ ಏಕಾದಶ ಲಿಂಗಗಳಲ್ಲಿ ಇದ್ದದನ್ನು ನೋಡ್ತಾ ಬಂದರು. ಲಿಂಗವೇ ಸೃಷ್ಟಿ ಆಯ್ತಂತೆ. ಲಿಂಗವೇ ಒಂದು ಲಿಂಗವೇ ಸೃಷ್ಟಿ ಆಯ್ತು ಪ್ರಾರ್ಥನೆ ಮಾಡ್ತಾ ಇರುವಾಗ. We have never seen something like that. ಈ ತರದ ಘಟನೆಯನ್ನು ನಾವು ಇಲ್ಲಿಯವರೆಗೂ ನೋಡಿಲ್ಲ. It's like on Swami's padukas they are kept in mandir. The entire huge Shivalinga is formed there, and all around that Ekadasha Rudras in gold, they are all manifested. It's a beautiful. ಸ್ವಾಮಿಯ ಪಾದುಕೆಯನ್ನು ಇಟ್ಟು ಜಪಾನ್ನಲ್ಲಿ ಪ್ರಾರ್ಥನೆ ಮಾಡುವಾಗ ಒಂದು ದೊಡ್ಡ ಲಿಂಗವೇ ಅಲ್ಲಿ ಉದ್ಭವ ಆಯಿತು. ಒಂದು ಸ್ವಾಮಿ ಸೃಷ್ಟಿ ಮಾಡಿದರು ಮತ್ತು ಸುತ್ತಲೂ ಬಂಗಾರದ 11 ಲಿಂಗಗಳು ಅಲ್ಲಿ ಅಲ್ಲಿ ಸೃಷ್ಟಿಯಾದದ್ದನ್ನು ಹೇಳ್ತಾ ಇದ್ದಾರೆ. ಏಕಾದಶ ಲಿಂಗಗಳು, ಏಕಾದಶ ರುದ್ರ ಫೇಸಸ್, ಏಕಾದಶ 11 ಫೇಸ್ ಇರ್ತಕ್ಕಂಥದ್ದು. ಇಸ್ ಆಲ್ ರುದ್ರಾಸ್ ಇನ್ ಅ ಫಾರ್ಮ್, ನಾಟ್ ಲಿಂಗ. ಈಶ್ವರನ ರೂಪದಲ್ಲಿ ಇರ್ತಕ್ಕಂಥದ್ದು. ಅಂಡ್ ಆಲ್ ಆಫ್ ದೆಮ್ ಇನ್ ಗೋಲ್ಡ್. ಎಲ್ಲವೂ ಬಂಗಾರದಿಂದ ಆದಂತಹದ್ದು. ಸೋ ಬ್ಯೂಟಿಫುಲ್. And we do not know where is Japan, where is Puttaparthi, where is Sirsi. Today we are all discussing about this. ಎಲ್ಲಿಯ ಜಪಾನು, ಎಲ್ಲಿಯ ಶಿರ್ಸಿ, ನಾವೆಲ್ಲರೂ ಇದನ್ನು ಮಾತನಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಸ್ವಾಮಿಯೇ ಕಾರಣ. So this is how Swami reaches out to people. ಇದು ಸ್ವಾಮಿ ಹೇಗೆ ಜನಗಳನ್ನು ತಲುಪ್ತಾರೆ ಅನ್ನೋದಕ್ಕೆ ಒಂದು ಉದಾಹರಣೆ. ಮೊನ್ನೆ I was one young lady came to my office. ಇತ್ತೀಚೆಗೆ ಒಬ್ಬ ಮಹಿಳೆ ಸರ್ ಅವರ ಆಫೀಸಿಗೆ ಬಂದ್ರಂತೆ. I said, what is that, anything I can do for you? ಆಗ ಸರ್ ಅವರು ನಾನು ಏನಾದರೂ ಮಾಡಬೇಕಾ ಅಂತ ಕೇಳಿದ್ರಂತೆ, ಏನಾದರೂ ಸಹಾಯ ಮಾಡಬೇಕಾ ಅಂತ ಕೇಳಿದ್ರಂತೆ. No sir, just wanted to say hello to you. ಆಗ ಮಹಿಳೆ ನಾನು ನಿಮ್ಮ ಹತ್ರ ಒಂದು ಹಲೋ ಹೇಳೋದಕ್ಕೆ ಮಾತಾಡೋದಕ್ಕೆ ಬಂದಿದ್ದೀನಿ ಅಂದ್ರಂತೆ. ಆಯಿತು, when did you start coming to Swami? ಆಗ ಸರ್ ಅವರು ಕೇಳಿದ್ರಂತೆ, ನೀವು ಯಾವಾಗ ಸ್ವಾಮಿ ಹತ್ರ ಬಂದ್ರಿ, ಸ್ವಾಮಿಯ ಸಂಪರ್ಕಕ್ಕೆ ಬಂದ್ರಿ ಅಂತ ಕೇಳ್ತಾರಂತೆ. Just last only 9 months to 10 months only I know of Bhagavan. That's what she told me. ಆಗ ಮಹಿಳೆ ಹೇಳ್ತಾರಂತೆ, ಕಳೆದ 9-10 ತಿಂಗಳಿಂದ ಮಾತ್ರ ನನಗೆ ಸ್ವಾಮಿಯ ಬಗ್ಗೆ ಗೊತ್ತಾಗಿರೋದು. So where are you from ಅಂತ ಕೇಳಿದೆ. ಆಗ ಸರ್ ಅವರು ಕೇಳ್ತಾರಂತೆ, ನೀವು ಎಲ್ಲಿಂದ ಬಂದಿದ್ದೀರಾ ಅಂತ. After listening I was quite surprised. ಅವರು ಹೇಳಿದ ಉತ್ತರವನ್ನ ಕೇಳಿ ಸರ್ ಅವರಿಗೆ ಆಶ್ಚರ್ಯ ಆಯ್ತಂತೆ. She is from Iraq. ಆ ಮಹಿಳೆ ಬಂದದ್ದು ಇರಾಕ್ ದೇಶದಿಂದ. ಇರಾಕ್ ಅಂದ್ರು. ಆಯ್ತಮ್ಮ, ವಾಟ್ ಹ್ಯಾಪನ್ ನೌ, ಹೌ ಡಿಡ್ ಯು ಕಮ್ ಟು ಪುಟ್ಟಪರ್ತಿ ಅಂತ ಕೇಳಿದ್ರು. ಆಗ ಸರ್ ಅವರು ಇರಾಕಿನಿಂದ ಬರೋದಕ್ಕೆ ಏನು ಕಾರಣ ಆಯಿತು, ಏನು ನಡೆಯಿತು ಅಂತ ಕೇಳಿದ್ರಂತೆ. ನಮ್ಮದು ಇರಾಕು, ನಾವು ಮುಸ್ಲಿಮ್ಸು, ಬಟ್ ನಾವು ಕೆನಡಾನಲ್ಲಿ ಇರ್ತಾ ಇದ್ವಿ ಅಂತ ಹೇಳಿದ್ರು. ಆಗ ಮಹಿಳೆ ಹೇಳ್ತಾರೆ, ನಾವು ಇರಾಕ್ನವರು, ಮುಸ್ಲಿಮ್ಸು, ಆದರೆ ನಾವಿರೋದು ಕೆನಡಾದಲ್ಲಿ ಅಂತ ಹೇಳ್ತಾರಂತೆ. ಬಟ್ 9-10 months ಬ್ಯಾಕ್ ಒನ್ಸ್ ಸ್ವಾಮಿ ಕೇಮ್ ಇನ್ ಅವರ್ ಡ್ರೀಮ್. 9-10 ತಿಂಗಳ ಹಿಂದೆ ಸ್ವಾಮಿ ಆ ಮಹಿಳೆಯ ಕನಸಿನಲ್ಲಿ ಬರ್ತಾರಂತೆ. ಬಂದು ಪುಟ್ಟಪರ್ತಿಗೆ ಬಾ ಅಂತ ಹೇಳಿದ್ದಾರೆ. ಸ್ವಾಮಿ ಆ ಮಹಿಳೆಯ ಕನಸಿನಲ್ಲಿ ಬಂದು ಪುಟ್ಟಪರ್ತಿಗೆ ಬಾ ಅಂತ ಹೇಳ್ತಾರೆ. ಅಂಡ್ ಸ್ವಾಮಿ ನೋಡಿದ ಅವ್ರಿಗೆ ಹೆದರಿಕೆ ಆಯಿತು ಸ್ವಲ್ಪ. ಸ್ವಾಮಿ ಆರೆಂಜ್ ರೋಪು ಇದೆಲ್ಲ ಸ್ವಲ್ಪ ಹೆದರಿಕೆ ಆಯ್ತಂತೆ. ಸ್ವಾಮಿಯ ಏನು ನಿಲುವಂಗಿ ಮತ್ತು ಸ್ವಾಮಿಯ ತಲೆ ಕೂದಲು ಇದನ್ನೆಲ್ಲ ನೋಡಿ ಆ ಮಹಿಳೆಗೆ ಸ್ವಲ್ಪ ಭಯ ಆಯ್ತಂತೆ. ಸ್ವಾಮಿ ಅವ್ರಿಗೆ ಗೊತ್ತಿಲ್ಲ ಯಾರಂತ, ನೀವು ಹೋಗ್ಬೇಡಿ, ಜಸ್ಟ್ ಗೋ ಫ್ರಮ್ ಹಿಯರ್ ಅಂತ ಹೇಳಿದ್ದಾರೆ ಅವರು. ಆಗ ಮಹಿಳೆ ಸ್ವಾಮಿಗೆ ಭಯ ಆಗಿ, ಸ್ವಾಮಿ ನೀವು ಇಲ್ಲಿರ್ಬೇಡಿ, ಹೋಗಿ ಅಂತ ಹೇಳ್ತಾರಂತೆ. ಅವ್ರು ಸ್ವಾಮಿ ಅಂತಾನೂ ಗೊತ್ತಿಲ್ಲ ಅವ್ರಿಗೆ. ಶಿ ಡಸಂಟ್ ನೋ ದಟ್ ಈಸ್ ಸ್ವಾಮಿ. ಆ ಮಹಿಳೆಗೆ ಅವರು ಭಗವಂತ ದೇವರು ಅನ್ನೋದು ಕೂಡ ಗೊತ್ತಿಲ್ಲ. ಸೊ ಶಿ ಸೆಡ್, ಯು ಪ್ಲೀಸ್ ಲೀವ್ ಫ್ರಮ್ ಹಿಯರ್. ಆ ಮಹಿಳೆ ಇಲ್ಲಿಂದ ಹೋಗಿ ನೀವು ಅಂತಾನೆ ಹೇಳ್ತಾರಂತೆ. ಅಂಡ್ ಸ್ವಾಮಿ ಕ್ವೈಟ್ಲಿ ಲೆಫ್ಟ್ ಫ್ರಮ್ ದೇರ್. ಸ್ವಾಮಿ ಅಲ್ಲಿಂದ ಹೋಗ್ತಾರಂತೆ. ಅಗೈನ್ ಆಫ್ಟರ್ 3 months ಸ್ವಾಮಿ ಕಮ್ಸ್ ಇನ್ ಅ ಡ್ರೀಮ್. ಮತ್ತೆ 3 ತಿಂಗಳ ನಂತರ ಸ್ವಾಮಿ ಮತ್ತೆ ಆ ಮಹಿಳೆಯ ಕನಸಿನಲ್ಲಿ ಬರ್ತಾರೆ. ಯು ಕಮ್ ಟು ಮೀ. ಸ್ವಾಮಿ ಮತ್ತೆ ನನ್ನ ಹತ್ರ ಬಾ ಅಂತ ಹೇಳ್ತಾರಂತೆ. ದಿಸ್ ಟೈಮ್ ಶಿ ಇಸ್ ಲಿಟಲ್ ಮೋರ್ ಇಂಟ್ರಿಗ್ಯೂಡ್. ಆಗ ಅವರು ಮಹಿಳೆ ಸ್ವಲ್ಪ ಯೋಚನೆ ಮಾಡ್ತಾ ಹೋದ್ರಂತೆ. ಬಟ್ ಸ್ಟಿಲ್ she doesn't know, she has never heard about Swami. ಆ ಮಹಿಳೆ ಸ್ವಾಮಿಯ ಬಗ್ಗೆ ಏನು ಕೇಳಿರಲಿಲ್ಲ ಮತ್ತು ಏನು ಗೊತ್ತಿರಲಿಲ್ಲ. Then after 15 days again Swami came in the dream. ಮತ್ತೆ 15 ದಿನಗಳ ನಂತರ ಮತ್ತೆ ಸ್ವಾಮಿ ಆ ಮಹಿಳೆಯ ಕನಸಿನಲ್ಲಿ ಬಂದ್ರಂತೆ. Come to India ಅಂತ ಹೇಳಿದಾರಂತೆ. ಸ್ವಾಮಿ ಆಗ ಹೇಳ್ತಾರಂತೆ, ಭಾರತಕ್ಕೆ ಬಾ ಅಂತ ಹೇಳ್ತಾರಂತೆ. Then she starts searching the internet. ಆಗ ಆ ಮಹಿಳೆ ಇಂಟರ್ನೆಟ್ ನಲ್ಲಿ ಒಂದು ಹುಡುಕ್ಲಿಕ್ಕೆ ಶುರು ಮಾಡ್ತಾರಂತೆ. ಬಟ್ ಹುಡುಕೋಕೆ ಸ್ವಾಮಿ ಕನಸಿನಲ್ಲಿ ಕಾಣಿಸಿದ್ದಾರೆ. ಶಿ ಹಸ್ ನೆವರ್ ಸೀನ್ ಸ್ವಾಮಿಸ್ ಫೋಟೋಗ್ರಾಫರ್ ಎನಿವೇರ್. ಸ್ವಾಮಿಯ ಒಂದು ಭಾವಚಿತ್ರವನ್ನ ಕನಸಿನಲ್ಲಿ ನೋಡಿದ್ದಾರೆ ಹೊರತು ನಿಜವಾಗಿ ಸ್ವಾಮಿಯ ಫೋಟೋವನ್ನು ಅವರು ಎಲ್ಲೂ ನೋಡಿಲ್ಲ. ಹೌ ಟು ಸರ್ಚ್? ಆ ಫೋಟೋವನ್ನು ಹುಡುಕೋದು ಹೇಗೆ ಅಂತ ಯೋಚನೆ ಮಾಡ್ತಾರಂತೆ. ಸೊ somebody told her in a family that you search, maybe he is connected to our Islam, so you search in Arabic sites ಅಂತ ಹೇಳಿದ್ರಂತ. ಅವಾಗ ಅರೇಬಿಕ್ ಸೈಟ್ಗಳಲ್ಲಿ ವೆಬ್ಸೈಟ್ನಲ್ಲಿ ಅರೇಬಿಕ್ ಸೈಟ್ಗಳಲ್ಲಿ ನೀನು ಹುಡುಕು ಅಂತ ಹೇಳ್ತಾರಂತೆ. ಸ್ವಾಮಿ ಯಾರೋ ಹೇಳ್ತಾರೆ, ಬೇರೆಯವರು ಅವ್ರು ಯಾರೋ ನಮಗೆ ಸಂಬಂಧಪಟ್ಟವರು ಇರ್ಬೋದು, ನೀವು ನಮ್ಮವರೇ ಇರ್ಬೋದು. ಸೊ ಯು ಸಿ ಇನ್ ಅರೇಬಿಕ್ ಸೈಟ್ಸ್ ಅಂತ ಹೇಳಿದ್ರಂತ. ನಮಗೆ ಯಾರೋ ಅವ್ರಿಗೆ ಹೇಳ್ತಾರಂತೆ, ನಮಗೆ ಇವರು ಯಾರೋ ನಮ್ಗೆ ಸಂಬಂಧಪಟ್ಟವ್ರು ಇರ್ಬೋದು, ಅರೇಬಿಕ್ ಸೈಟ್ಗಳಲ್ಲಿ ಹುಡುಕು ಅಂತ ಹೇಳ್ತಾರಂತೆ. ದೆನ್ ಶಿ ಸ್ಟಾರ್ಟ್ ಸರ್ಚಿಂಗ್ ಇನ್ ಅರೇಬಿಕ್.
ಅವಾಗ ಅರೇಬಿಕ್ ಸೈಟ್ಗಳಲ್ಲಿ ಅವರನ್ನ ಸ್ವಾಮಿಯನ್ನು ಹುಡುಕ್ಲಿಕ್ಕೆ ಶುರು ಮಾಡ್ತಾರಂತೆ. When she starts doing that, suddenly he sees Swami's photo. ಒಂದು ಅಂತಹ ವೆಬ್ಸೈಟ್ನಲ್ಲಿ ಸ್ವಾಮಿಯ ಫೋಟೋ ಆ ಮಹಿಳೆಗೆ ಸಿಗುತ್ತಂತೆ. Where did she? I asked her, where did you see her? ಆಗ ಸರ್ ಅವರು ಕೇಳ್ತಾರಂತೆ, ಎಲ್ಲಿ ಯಾವ ಅರೇಬಿಕ್ ಸೈಟ್ನಲ್ಲಿ ನಿನಗೆ ಸ್ವಾಮಿಯ ಫೋಟೋ ಸಿಕ್ತು ನಿಮಗೆ ಅಂತ ಕೇಳ್ತಾರಂತೆ. No, in Syria, of all the places in Syria, there is a devotee who is running this small YouTube channel. ಆದರೆ ಸಿರಿಯಾ ದೇಶದಲ್ಲಿ ಅಲ್ಲಿರ್ತಕ್ಕಂಥವ್ರು ಯಾರೋ ಒಂದು ಯೂಟ್ಯೂಬ್ ಚಾನಲ್ ನಡೆಸ್ತಾ ಇದ್ದಾರೆ. ಅಲ್ಲಿ ಸ್ವಾಮಿಯ ಫೋಟೋ ಆ ಸಿರಿಯಾ ದೇಶದ ವೆಬ್ಸೈಟ್ನಲ್ಲಿ ಸ್ವಾಮಿಯ ಫೋಟೋ ಆ ಮಹಿಳೆಗೆ ಸಿಗ್ತದೆ. So first time she is seeing that there is somebody really who is coming in my dream, he is real. ಆಗ ಮಹಿಳೆ ಗೊತ್ತಾಯ್ತಂತೆ, ಯಾರು ನನ್ನ ಕನಸಿನಲ್ಲಿ ಬಂದಿದ್ದಾರೋ ಅವರು ನಿಜವಾಗಿಯೂ ಇದ್ದಾರೆ ಅಂತ ಗೊತ್ತಾಯ್ತಂತೆ. ಎಲ್ಲೋ ಇದ್ದಾರೆ, ಬಟ್ ಸಮಥಿಂಗ್ he must have been there ಅಂತ ಆವಾಗ ರೂಢಿ ಆಯ್ತು ಅವ್ರಿಗೆ. ಆಗ ಮಹಿಳೆ ಗೊತ್ತಾಯ್ತಂತೆ, ಇದು ಕನಸಲ್ಲ, ಇದು ನಿಜ, ಇದು ಎಲ್ಲೋ ಇದ್ದಾರೆ ಈ ವ್ಯಕ್ತಿ ಅಂತ. So she tried to contact that YouTube channel. ಆಗ ಆ ಮಹಿಳೆ ಆ ಯೂಟ್ಯೂಬ್ ಚಾನೆಲ್ ಅವರನ್ನ ಸಂಪರ್ಕ ಮಾಡಿದ್ರಂತೆ. ಅವ್ರು ಹೇಳಿದ್ರು, ಇದು ಸಾಯಿಬಾಬಾ ಅವರ ಅವತಾರು ಗುರು, ಅವರು ಇಂಡಿಯಾದಲ್ಲಿ he was there in India ಅಂತ ಹೇಳಿದ್ರಂತೆ. ಆಗ ಯೂಟ್ಯೂಬ್ ಚಾನೆಲ್ ಅವರು ಇವರು ಸಾಯಿಬಾಬಾ, ಇವರು ಗುರು, ಇವರು ಭಾರತದಲ್ಲಿ ಇದ್ರು ಅಂತ ಹೇಳಿ ಎಲ್ಲ ಅದರ ಬಗ್ಗೆ ಸ್ವಾಮಿ ಬಗ್ಗೆ ಹೇಳ್ತಾರೆ. Everything they have disclosed all the things to her. ಆಗ ಯೂಟ್ಯೂಬ್ ಚಾನೆಲ್ ಅವರು ಸ್ವಾಮಿಯ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೊಟ್ಟರಂತೆ. She is shocked that there is somebody very strange comes into dream. Now he says come to India. He has given a clue to her to come to India. Then she searches and it happens that she comes up the website from Syria and she connects them and they say India dalli Guru idru. Swami had told her come to India. See how Swami is working. ಆಗ ಆ ಮಹಿಳೆ ಗೊತ್ತಾಗುತ್ತಂತೆ, ಯಾರೊಬ್ಬ ಅಪರಿಚಿತ ವ್ಯಕ್ತಿ ಕನಸಿನಲ್ಲಿ ಬಂದು ಹೇಳ್ತಾರೆ ನನ್ನ ಹತ್ರ ಬಾ ಅಂತ. ಸ್ವಾಮಿ ಭಾರತಕ್ಕೆ ಬಾ ಅಂತ ಹೇಳಿದ್ದಕ್ಕೂ ಈ ಮಹಿಳೆ ಭಾರತದ ಬಗ್ಗೆ ಹೇಳ್ತಾ ಇರೋದಕ್ಕೂ ಎಷ್ಟು ಸಂಬಂಧ ಇದೆ ಅನ್ನೋದು ಆ ಮಹಿಳೆಗೆ ಆಗ ಅರ್ಥವಾಗುತ್ತೆ. How Swami is guiding each and every individual. ಸ್ವಾಮಿ ಹೇಗೆ ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೂಡ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ. After that she wants to come to India. She goes and applies for visa in our Indian embassy. ಆಗ ಭಾರತಕ್ಕೆ ಬರಬೇಕು ಅಂತ ಹೇಳಿ ಭಾರತದ ವಿದೇಶಾಂಗದ ಕಚೇರಿಗೆ ಹೋಗಿ ವೀಸಾಗೆ ಅವರು ಅಪ್ಲಿಕೇಶನ್ ಮಾಡಬೇಕಂದ್ರೆ just 3-4 months back there is some issue and Indian embassy stopped giving visas to the Canadian citizens. ಆಗ ಯಾವುದೋ ಒಂದು ಘಟನೆ ನಡೆದದ್ರಿಂದ ಕೆನಡಾದವರಿಗೆ ಭಾರತಕ್ಕೆ ವೀಸಾ ಕೊಡೋದನ್ನ ಒಂದು ನಿರ್ಬಂಧವನ್ನ ಹಾಕಿತ್ತು. So she went there. There is no visa for Canadians from there. ಅವರು ವಿದೇಶಾಂಗ ಕಚೇರಿಗೆ ಹೋದಾಗ ಕೆನಡಾದವರಿಗೆ ಭಾರತಕ್ಕೆ ವೀಸಾ ಸಿಗ್ತಾ ಇರಲಿಲ್ಲ. She was very disappointed. ಆಗ ಆ ಮಹಿಳೆಗೆ ತುಂಬಾ ನಿರಾಶೆ ಆಯಿತು. Then let me just leave this because at home also people were not saying why do you want to go to India and who is this, let us not, they were not permitting her. ಆಗ ಮಹಿಳೆ ಅವರ ಮನೆಯಲ್ಲೂ ಕೂಡ ಯಾಕೆ ಭಾರತಕ್ಕೆ ಹೋಗ್ತೀಯಾ, ಯಾಕೆ ಹಿಂಗೆ ಸುಮ್ಮನೆ ಹೋಗ್ತೀಯಾ ಅಂತ ಹೇಳಿ ಅವರು ಒಂದು ಅವಕಾಶ ಕೊಡ್ತಿರ್ಲಿಲ್ಲ. ಹಾಗಾಗಿ ಆ ಮಹಿಳೆ ಸುಮ್ಮನಾದ್ರಂತೆ. Again 15 days ಸ್ವಾಮಿ ಕನಸಿನಲ್ಲಿ ಬಂದಿದ್ದಾರೆ. ಮತ್ತೆ 15 ದಿನಗಳ ನಂತರ ಸ್ವಾಮಿ ಕನಸಿನಲ್ಲಿ ಬಂದರಂತೆ. ನಿಮ್ಮ ವೀಸಾ ಬ್ಯಾನ್ ನಾವು ಕ್ಲಿಯರ್ ಮಾಡಿದ್ವಿ, ಈಗ ಅಪ್ಲೈ ಮಾಡಂತ ಹೇಳಿದ್ರಂತ. ಸ್ವಾಮಿ ಕನಸಿನಲ್ಲಿ ಬಂದು ಹೇಳಿದ್ರಂತೆ, ನಿಮ್ಮ ವೀಸಾದ ಅರ್ಜಿಯನ್ನು ನಾವು ಕ್ಲಿಯರ್ ಮಾಡಿದ್ದೇವೆ, ಈಗ ಮತ್ತೆ ಹೋಗು ಅಂತ ಸ್ವಾಮಿ ಹೇಳ್ತಾರೆ. ವೀಸಾ ಬ್ಯಾನ್, ವೀಸಾ ನಿರ್ಬಂಧವನ್ನ ಅದನ್ನ ತೆಗೆದಿದ್ದೇವೆ, ನೀನು ಹೋಗು ಅಂತ ಹೇಳ್ತಾರಂತೆ. Midnight she gets up and gets into the website because she is very scared what Swami is telling. ಅವರಿಗೆ ಮಧ್ಯರಾತ್ರಿಯಲ್ಲೇ ಎಚ್ಚರಾಗಿ ಅದನ್ನ ವೆಬ್ಸೈಟ್ ನಲ್ಲಿ ನೋಡಿದ್ರಂತೆ, ಯಾಕಂದ್ರೆ ಸ್ವಾಮಿ ಏನ್ ಹೇಳ್ತಾ ಇದ್ದಾರೆ ಅಂತ. ಓಪನ್ ಮಾಡಿದ್ರೆ ಅಲ್ಲಿ ವೀಸಾ ಅಪ್ಲೈ ಮಾಡುವುದು ಓಪನ್ ಆಗಿದೆ ಅಂತ ಅಲ್ಲಿ ವಿಂಡೋ ತೋರಿಸ್ತದಂತೆ. ವೆಬ್ಸೈಟ್ ಓಪನ್ ಮಾಡಿದಾಗ ಇನ್ನು ಮುಂದೆ ವೀಸಾಗೆ ಅರ್ಜಿ ಸಲ್ಲಿಸಬಹುದು ಅಂತ ಅದರಲ್ಲಿ ಇತ್ತಂತೆ. So immediately she is taken and come to India for the first time. ಆಗ ತಕ್ಷಣವೇ ಆ ಮಹಿಳೆ ಹೋಗಿ ವೀಸಾಗೆ ಅರ್ಜಿ ಹಾಕಿ ಮೊದಲ ಬಾರಿಗೆ ಭಾರತಕ್ಕೆ ಬಂದರಂತೆ. And she has come to see, and with so much of conviction this young lady is telling that Bhagavan is talking to me, Bhagavan is there. ಆ ಮಹಿಳೆ ಪುಟ್ಟಪರ್ತಿಗೆ ಬಂದು ಒಂದು ದೃಢ ನಿರ್ಧಾರದಿಂದ ದೇವರು ನನ್ನ ಹತ್ರ ಮಾತಾಡಿದ್ರು ಅಂತ ಹೇಳ್ತಾರಂತೆ. Because we don't know their country background is different. ಆ ಮಹಿಳೆಯ ಇರುವ ದೇಶ, ಅವರ ಹಿನ್ನೆಲೆಯೇ ಬೇರೆಯಾದದ್ದು. Their religion is different. ಅವರ ಧರ್ಮವೂ ಕೂಡ ಬೇರೆಯಾದದ್ದು. But for some reason whoever requires God is always present. ಆದರೆ ಯಾರಿಗೆ ಭಗವಂತ ಬೇಕೋ ಅಲ್ಲಿಗೆ ಭಗವಂತ ಅಲ್ಲಿಗೆ ಬರ್ತಾನೆ. He will be always there ahead of us. ಆ ಭಗವಂತ ಯಾವಾಗಲೂ ನಮಗಿಂತ ಸ್ವಲ್ಪ ಮುಂಚೆನೇ ಇರ್ತಾನೆ. ದಾಕಪ್ಪ ಸರ್ ಇದ್ರೆ wherever in the village we go, Swami is already reached there. ದಾಕಪ್ಪ ಸರ್ ಅವರು ಮಾತನಾಡುವಾಗ ಹೇಳಿದ್ರು, ಯಾವುದೇ ಹಳ್ಳಿಗೆ ಹೋದ್ರು ನಮಗಿಂತ ಮುಂಚಿತವಾಗಿ ಸ್ವಾಮಿ ಅಲ್ಲಿ ಇರ್ತಿದ್ರು ಅಂತ. Just 4-5 days back I was in a tribal area called Paderu.
4-5 ದಿನಗಳ ಹಿಂದೆ ಒಂದು ಗುಡ್ಡಗಾಡು ಪ್ರದೇಶ, ಪಾಡೇರು ಅನ್ನೋ ಗುಡ್ಡಗಾಡು ಪ್ರದೇಶದಲ್ಲಿ ಸರ್ ಇದ್ರಂತೆ. So there also they were telling a beautiful experience. ಅಲ್ಲಿ ನಡೆದಂತಹ ಒಂದು ಅಲ್ಲಿಯ ಜನ ಅಲ್ಲಿ ನಡೆದ ಘಟನೆಯನ್ನ ಹೇಳ್ತಾ ಇದ್ರಂತೆ. So Sai, somebody from office bearers wanted to go to a village which is right inside the forest. ಅಲ್ಲಿ ಒಬ್ಬ ಸತ್ಯಸಾಯಿ ಸಂಸ್ಥೆಯ ಪದಾಧಿಕಾರಿ ಒಬ್ಬರು ಒಂದು ಕಾಡಿನ ಒಳಗಡೆ ಇರುವಂತಹ ಜಾಗಕ್ಕೆ ಹೋಗಬೇಕಾಗಿತ್ತಂತೆ. 30 kilometers by car or vehicle, motorbike, and 18 kilometers by walking. ಯಾವುದೇ ಕಾರ್ ಅಥವಾ ವಾಹನದಲ್ಲಿ 30 ಕಿಲೋಮೀಟರ್ ದೂರ ಹೋದ್ಮೇಲೆ ಇನ್ನು 18 ಕಿಲೋಮೀಟರ್ ದೂರ ನಡ್ಕೊಂಡೇ ಹೋಗಬೇಕಾಗಿತ್ತಂತೆ. So they all reached that place. ಅಂತಹ ಜಾಗಕ್ಕೆ ಅವರೆಲ್ಲರೂ ಹೋದ್ರಂತೆ. So there were only some 10-15 small houses. ಅಲ್ಲಿ ಬರೀ ಒಂದು 10 ಅಥವಾ 15 ಸಣ್ಣ ಸಣ್ಣ ಮನೆಗಳಿದ್ವಂತೆ. So on one house door, Swami sticker is there. ಒಂದು ಮನೆಯಲ್ಲಿ ಬಾಗಿಲ ಮೇಲೆ ಸ್ವಾಮಿಯ ಸ್ಟಿಕ್ಕರ್ ಇತ್ತು. So they called the owner and said, "Are you Sai devotee?" ಆ ಮನೆಯ ಮಾಲೀಕನನ್ನ ಕರೆದು ನೀನು ಸ್ವಾಮಿಯ ಡಿವೋಟಿಯ ಭಕ್ತನ ಅಂತ ಕೇಳ್ತಾರಂತೆ. ನನಗೆ ಸ್ವಾಮಿಯ ಗೊತ್ತಿಲ್ಲ ಅಂತ ಹೇಳಿದ್ರಂತ. ಆಗ ಆ ವ್ಯಕ್ತಿ ನನಗೆ ಸ್ವಾಮಿ ಯಾರು ಗೊತ್ತೇ ಇಲ್ಲ ಅಂತ ಹೇಳ್ತಾರಂತೆ. Then sticker ಯಾಕೆ ಬಂದಿದೆ ಅಂತ, how did the sticker come? ಹಾಗಾದ್ರೆ ಸ್ವಾಮಿಯ ಸ್ಟಿಕ್ಕರ್ ಹೇಗೆ ಬಂತು ಅಂತ ಕೇಳ್ತಾರೆ. ಇಲ್ಲ ಸರ್, ನಾವು I was building my small house. ಆಗ ಆ ಮನೆಯ ಮಾಲೀಕ ಹೇಳ್ತಾನೆ, ನಾನು ಈ ಸಣ್ಣ ಮನೆಯನ್ನ ಕಟ್ತಾ ಇದ್ದೆ. So I went to market. ಆ ವ್ಯಕ್ತಿಯ ಮಾರ್ಕೆಟಿಗೆ ಹೋದಾಗ ಯಾರೋ ಬಿಲ್ಡಿಂಗ್ ಹೊಡೆದು ಅವರು ಸಾಮಾನೆಲ್ಲ ಅಲ್ಲಿ they were selling. ಅವರು ಇದಕ್ಕಿಂತ ಮುಂಚೆ ಯಾರೋ ಅವರ ಮನೆಯನ್ನ ಒಡೆದು ಹಾಕಿರೋ ಏನು ಪದಾರ್ಥಗಳನ್ನ ಸಾಮಗ್ರಿಗಳನ್ನ ಅಲ್ಲಿ ಮಾರ್ತಾ ಇದ್ರು. ಸೊ ಈ ಡೋರ್ ಅಲ್ಲಿ ಸಿಕ್ತು, ನಾವು ಅಲ್ಲಿ I purchased this door from there. ಅಲ್ಲಿ ಸಿಕ್ಕಂತಹ ಬಾಗಿಲನ್ನ ಈ ವ್ಯಕ್ತಿ ಖರೀದಿ ಮಾಡಿದ್ರು. ಬಟ್ ಆ ಡೋರ್ ಮೇಲೆ ಸ್ವಾಮಿ ಇದ್ದಾರೆ. ಆ ವ್ಯಕ್ತಿ ಮುಂಚೆ ಹಿಂದೆ ಬಳಕೆಯಾದಂತಹ ಬಾಗಿಲಲ್ಲಿ ಸ್ವಾಮಿಯ ಸ್ಟಿಕ್ಕರ್ ಇತ್ತು. ಬಟ್ ಅದಕ್ಕೆ ಈ ಸಾಯಿ ಸಂಸ್ಥೆನಿಂದ ಹೋಗಿದ ಪದಾಧಿಕಾರಕ್ಕೆ ಏನಂತ ಮೆಸೇಜ್ ಅಂದರೆ, ನಿಮ್ಗಂటే ಮುಂಚೆ ನಾವು ಅಲ್ಲಿ ಇರ್ತೀವಿ ಅಂತದೇ ಮೆಸೇಜ್ ಅದು. ಇದರಿಂದ ನಮಗೆ ಸಿಗಬೇಕಾದಂತಹ ಸಂದೇಶ ಏನಂದ್ರೆ, ನಮಗಿಂತ ಮುಂಚಿತವಾಗಿ ಸ್ವಾಮಿ ಅಲ್ಲಿ ಇರ್ತಾರೆ ಅನ್ನೋದು. ಆಲ್ವೇಸ್ he is always where is not there. God is every place. ಸ್ವಾಮಿ ಯಾವಾಗಲೂ ಇರ್ತಾರೆ ಮತ್ತು ಎಲ್ಲಾ ಕಡೆನಲ್ಲೂ ಇರ್ತಾರೆ. There is no place where we can say that we have gone to a new place. ನಾವು ಯಾವುದೋ ಒಂದು ಹೊಸ ಜಾಗಕ್ಕೆ ಹೋಗ್ತಾ ಇದ್ದೇವೆ ಅನ್ನುವಂತಹ ಜಾಗ ಯಾವುದೂ ಇಲ್ಲ. Wherever you go in this world, he will receive you. ನಾವು ಪ್ರಪಂಚದ ಯಾವುದೇ ಜಾಗಕ್ಕೆ ಹೋದ್ರೂ ನಮ್ಮನ್ನ ಬರಮಾಡಿಕೊಳ್ಳೋದಕ್ಕೆ ಸ್ವಾಮಿ ಅಲ್ಲಿ ಮುಂಚಿತವಾಗಿಯೇ ಇರ್ತಾರೆ. Once we were traveling in Sikkim. ಒಮ್ಮೆ ಸರ್ ಅವರು ಸಿಕ್ಕಿಮಿಗೆ ಅಲ್ಲಿ ಪ್ರಯಾಣ ಮಾಡ್ತಾ ಇದ್ರು. Quite interiors. ಬಹಳ ಒಂದು ಒಳಗಡೆ ಇರ್ತಕ್ಕಂತಹ ಜಾಗ. There you get to see Swami's stickers on every second car, third car. ಅಲ್ಲಿ ಆ ಜಾಗಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಯಾವುದೇ ಕಾರುಗಳಲ್ಲಿ ಸ್ವಾಮಿಯ ಸ್ಟಿಕ್ಕರ್ಗಳು ಕಾಣಿಸ್ತಾ ಇದೆ. Almost all those northeastern states, lot of Swami's devotees and lot of Swami sticker you will find. ಈಶಾನ್ಯದ ಭಾಗದಲ್ಲಿ ಇರ್ತಕ್ಕಂಥ ಕಾರುಗಳಲ್ಲಿ ಸ್ವಾಮಿಯ ಸ್ಟಿಕ್ಕರ್ಗಳು ಕಾಣಿಸ್ತಾನೆ ಇರ್ತವೆ. So I was just traveling. For some reason we were not seeing Swami's pictures. ಇವರು ಪ್ರಯಾಣ ಮಾಡ್ತಾ ಇರ್ಬೇಕಾದ್ರೆ ಯಾವುದೋ ಕಾರಣಕ್ಕಾಗಿ ಸ್ವಾಮಿಯ ಚಿತ್ರ ಕಾಣಿಸ್ತಾ ಇರ್ಲಿಲ್ವಂತೆ. So I was just thinking, how come Swami I am not seeing you? ಆಗ ಇವರು ಸರ್ ಯೋಚನೆ ಮಾಡ್ತಾರಂತೆ, ಸ್ವಾಮಿ ಯಾಕೆ ಯಾವುದೇ ಸ್ವಾಮಿಯ ಕಾಣಿಸ್ತಾ ಇಲ್ಲ ಅಂತ. Just as I thought, within 2 minutes there was one bike which was going very fast. ಯಾವಾಗ ಸರ್ ಅವರು ಯೋಚನೆ ಮಾಡ್ತಾ ಇದ್ರು, ಒಂದು ವೇಗವಾಗಿ ಒಂದು ಬೈಕ್ ಹೋಗ್ತಾ ಇತ್ತಂತೆ. So he overtook us. ಆ ಬೈಕ್ನವನು ಇವರಿಗಿಂತ ಮುಂಚಿತವಾಗಿ ಮುಂದೆ ಹೋದ್ನಂತೆ. So he had 2 mirrors like this. ಆ ಬೈಕ್ನಲ್ಲಿ 2 ಕನ್ನಡಿ ಇತ್ತು. Because all youngsters with bikes they have huge mirrors like that. ಈಗ ಏನು ಹೊಸ ಬೈಕ್ಗಳು ಬರ್ತಾ ಇದಾವೆ, ಅದರಲ್ಲಿ 2 ಕನ್ನಡಿ ಇರ್ತಕ್ಕಂಥ ಬೈಕ್ ಅದು. So he overtook us. ಆ ಬೈಕಿನ ಚಾಲಕ ಇವರನ್ನ ಹಿಂದಕ್ಕೆ ಮುಂದೆ ಹೋದಂತೆ. As I was seeing, he was going very fast. Instead of Kannadi, there are 2 Swami's pictures. ಯಾವಾಗ ಯುವಕ ಹೋಗ್ತಾ ಇದ್ನೋ, ಆ ಕನ್ನಡಿಯ ಜಾಗದಲ್ಲಿ 2 ಸ್ವಾಮಿಯ ಸ್ಟಿಕ್ಕರ್ಗಳು ಸರಿಗೆ ಕಾಣಿಸ್ತಾವಂತೆ. Both like this in Swami's pictures are there, which is stuck. There is no mirror, but instead of mirror, he has put 2 Swami's pictures. ಅದು ಕನ್ನಡಿ ಅಲ್ಲ, ಸ್ವಾಮಿಯ 2 ಸ್ಟಿಕ್ಕರ್ಗಳನ್ನ ಯುವಕ ಹಾಕಿದ್ದಂತೆ. Just as we think Swami will be there. ಯಾವಾಗ ಸರ್ ಅವರು ಸ್ವಾಮಿಯ ಬಗ್ಗೆ ಯೋಚನೆ ಮಾಡಿದ್ರು, ಅಲ್ಲಿ ಸ್ವಾಮಿ ಕಾಣಿಸ್ಕೊಂಡ್ರು, ಸ್ವಾಮಿಯಲ್ಲಿ ಇದ್ರು. ಸಾರಿ ಅಲ್ಲ, anybody, we always think of him, he will be there. ನಾವು ಯಾರೇ ಆದ್ರೂ ಸ್ವಾಮಿಯ ಬಗ್ಗೆ ಯೋಚನೆ ಮಾಡಿದಾಗ ಸ್ವಾಮಿಯಲ್ಲಿ ಇರ್ತಾರೆ. We all are his children. ನಾವೆಲ್ಲರೂ ಸ್ವಾಮಿಯ ಮಕ್ಕಳು. So wherever we want, our parents will be very eager to be with us. ನಾವು ಯಾವಾಗ ನಾವು ನೆನಪು ಮಾಡ್ಕೊಳ್ತೇವೆ, ಅವಾಗ ನಮ್ಮ ತಂದೆ ತಾಯಿ ಬಹಳ ನಮ್ಮನ್ನು ನೋಡೋದಕ್ಕೆ ಅಷ್ಟೇ ಸಂತೋಷವಾಗಿರ್ತಾರೆ. So Swami, the moment we pray to him and we say we are missing you, Swami will be there in some form or other. ಯಾವಾಗ ನಾವು ಸ್ವಾಮಿಯನ್ನ ಪ್ರಾರ್ಥನೆ ಮಾಡಿ, ಸ್ವಾಮಿ ನಾವು ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇದ್ದೇವೆ ಅಂತ ಹೇಳಿದ್ರೆ, ಸ್ವಾಮಿ ಯಾವುದಾದ್ರೂ ಒಂದು ರೂಪದಲ್ಲಿ ನಮ್ಮ ಮುಂದೆ ಕಾಣಿಸ್ಕೊಳ್ತಾರೆ. That's why in our
ಅಷ್ಟೋತ್ತರ ನಾಮಾವಳಿ, there is one title for Swami. ಅದಕ್ಕೋಸ್ಕರನೇ ನಮ್ಮ ಅಷ್ಟೋತ್ತರ ಶತನಾಮಾವಳಿಯಲ್ಲಿ ಸ್ವಾಮಿಗೆ ಒಂದು ಹೆಸರಿದೆ, ಸುಲಭ ಪ್ರಸನ್ನಾಯ ನಮಃ. ಅದಕ್ಕೆ ಸುಲಭ ಪ್ರಸನ್ನಾಯ ನಮಃ ಅಂತ ಒಂದು ಹೆಸರು. ವೆರಿ ಈಸಿ ಟು ಪ್ಲೀಸ್ ಹಿಮ್. ಯಾಕಂದ್ರೆ ಸ್ವಾಮಿಯನ್ನ ಸಂತೋಷ ಪಡಿಸುವುದು ಬಹಳ ಸುಲಭವಾದದ್ದು. ಅದಕ್ಕೆ ಸುಲಭ ಪ್ರಸನ್ನವಾಯ ನಮಃ. ಸೊ ಈಸ್ ವೆರಿ ಈಸಿ. ಸ್ವಾಮಿಯನ್ನ ಸಂತೋಷ ಪಡಿಸುವುದು ಬಹಳ ಸುಲಭವಾದದ್ದು. ದೇರ್ ಇಸ್ ನೋ ಡಿಫಿಕಲ್ಟ್ ಸ್ಪಿರಿಚುವಲ್ ಎಕ್ಸರ್ಸೈಸಸ್ ಯು ಹ್ಯಾವ್ ಟು ಡೂ. ಸ್ವಾಮಿಯನ್ನ ಸಂತೋಷ ಪಡಿಸೋದಕ್ಕೆ ಯಾವುದೋ ಕಷ್ಟಕರವಾದ ಆಧ್ಯಾತ್ಮಿಕವಾದ ಇದನ್ನು ಮಾಡಬೇಕಾಗಿಲ್ಲ. ದೇರ್ ಇಸ್ ನಥಿಂಗ್ ಆಫ್ ಎನಿ ಸ್ಯಾಕ್ರಿಫೈಸಸ್ ಯು ನೀಡ್ ಟು ಡೂ. ನಾವು ಯಾವುದೋ ದೊಡ್ಡ ದೊಡ್ಡ ಬಲಿ ಅಥವಾ ತ್ಯಾಗ ಮಾಡಬೇಕಾಗಿಲ್ಲ. ಜಸ್ಟ್ ಆಲ್ ದಟ್ ವಿ ನೀಡ್ ಟು ಹ್ಯಾವ್ ಇಸ್ ಲಿಟಲ್ ಲವ್ ಫಾರ್ ಹಿಮ್. ನಾವು ಭಗವಂತನ ಬಗ್ಗೆ ಒಂದಿಷ್ಟು ಪ್ರೀತಿಯನ್ನು ಹೊಂದಿರಬೇಕಷ್ಟೇ, ಪ್ರೇಮವನ್ನು ಹೊಂದಿರಬೇಕು. ಅಂಡ್ ಹಿ ವಿಲ್ ಬಿ ರನ್ನಿಂಗ್ ಆಫ್ಟರ್ ಅಸ್. ಆಗ ಸ್ವಾಮಿ ನಮ್ಮ ಜೊತೆಯಲ್ಲಿಯೇ ಓಡ್ಕೊಂಡು ಬರ್ತಾರೆ. ಎಲ್ಲೆಲ್ಲೋ ಕೆನಡಾ, ಜಪಾನ್, ಡಿಫ್ರೆಂಟ್ ಕಂಟ್ರೀಸ್ ಸ್ವಾಮಿ ಇಸ್ ರೀಚಿಂಗ್ ಔಟ್ ಡಿವೋಟೀಸ್. ಕೆನಡಾ ಇರ್ಬೋದು, ಜಪಾನ್ ಇರ್ಬೋದು, ಹೀಗೆ ಬೇರೆ ಬೇರೆ ದೇಶಗಳಲ್ಲಿ ಸ್ವಾಮಿ ಇವತ್ತು ಅವರನ್ನ ಜನಗಳನ್ನು ತಲುಪ್ತಾ ಇದ್ದಾರೆ. ಮೊನ್ನೆ ಐ ವಾಸ್ ಸೀಯಿಂಗ್ ಲಾಸ್ಟ್ ಶಿವರಾತ್ರಿ ಭಜನ್ಸ್ ಇನ್ ರಷ್ಯಾ. ಇಟ್ಸ್ ಫುಲ್, ಹಾಲ್ ಇಸ್ ಫುಲ್. ಕಳೆದ ಶಿವರಾತ್ರಿಯ ಭಜನೆಯಲ್ಲಿ ರಷ್ಯಾದಲ್ಲಿ ಇಡೀ ಹಾಲೇ ತುಂಬಿ ಹೋಗಿತ್ತು. ಸೊ ದೇರ್ ಇಸ್ ನೋ ಪ್ಲೇಸ್ ಆನ್ ದಿಸ್ ಪ್ಲಾನೆಟ್ ವೇರ್ ಸ್ವಾಮಿಸ್ ಪ್ರೆಸೆನ್ಸ್ ಇಸ್ ನಾಟ್ ಫೆಲ್ಟ್. ಈ ಭೂಗ್ರಹದಲ್ಲಿ ಸ್ವಾಮಿ ಇಲ್ಲದೆ ಇರತಕ್ಕಂತಹ ಜಾಗ ಯಾವುದೂ ಇಲ್ಲ. ದೇರ್ ಇಸ್ ನೋ ಕಂಟ್ರಿ ಆನ್ ದಿಸ್ ಪ್ಲಾನೆಟ್ ವೇರ್ ಸಾಯಿ ಡಿವೋಟೀಸ್ ಆರ್ ನಾಟ್ ದೇರ್. ಈ ವಿಶ್ವದಲ್ಲಿ ಯಾವುದೇ ಸತ್ಯಸಾಯಿ ಭಕ್ತರು ಇಲ್ಲದೆ ಇರತಕ್ಕಂಥ ದೇಶ ಯಾವುದೂ ಇಲ್ಲ. ಸೊ ವಿ ಹ್ಯಾವ್ ರಿಲೇಟಿವ್ಸ್ ಇನ್ ಆಲ್ ಓವರ್ ದ ವರ್ಲ್ಡ್. ನಮ್ಮ ದೈವಿ ಸಂಬಂಧಿಕರು ಪ್ರಪಂಚದಾದ್ಯಂತ ಇದ್ದಾರೆ. ನಮ್ಮ ರಿಲೇಟಿವ್ಸ್ ಎವ್ರಿವೇರ್, ಎನಿ ಪಾರ್ಟ್ ಆಫ್ ದ ವರ್ಲ್ಡ್ ವಿ ಕ್ಯಾನ್ ಗೋ, ವಿ ವಿಲ್ ಸ್ಟಿಲ್ ಫೈಂಡ್ ಸಾಯಿ ಫ್ಯಾಮಿಲಿ. ನಾವು ಪ್ರಪಂಚದ ಯಾವುದೇ ಮೂಲೆಗೆ ಹೋದ್ರೂ, ಯಾವುದೇ ಭಾಗಕ್ಕೆ ಹೋದ್ರೂ ಅಲ್ಲಿ ನಮ್ಮ ಸಂಬಂಧಿಕರಿದ್ದಾರೆ ಮತ್ತು ಸಾಯಿ ಕುಟುಂಬದ ಸದಸ್ಯರಿದ್ದಾರೆ. ಅಂಟಾರ್ಕ್ಟಿಕಾ ಹೋದ್ರೂ ಸಂಬಡಿ ವಿಲ್ ಗ್ರೀಟ್ ಅಸ್ ಸಾಯಿರಾಮ್. ಅಂಟಾರ್ಕ್ಟಿಕಾಗೆ ಹೋದ್ರೂ ಕೂಡ ಅಲ್ಲಿ ನಮ್ಮನ್ನು ಯಾರೋ ಸಾಯಿರಾಮ್ ಅಂತ ಹೇಳಿ ಸ್ವಾಗತ ಮಾಡುವರಿದ್ದಾರೆ. Because there are somebody in the scientists who are sitting there who follows our media center Sai discourses. ಅಲ್ಲಿಯೂ ಕೂಡ ಇರ್ತಕ್ಕಂಥ ಯಾರೋ ಒಬ್ಬರ ವಿಜ್ಞಾನಿಗಳು ನಮ್ಮ ಸ್ವಾಮಿಯ ಮೀಡಿಯಾ ಸೆಂಟರ್ನ ಫಾಲೋ ಮಾಡುವಂಥ ವಿಜ್ಞಾನಿಗಳು ಅಲ್ಲಿರ್ಬೋದು. No, if any, there was once a small disruption and the transmission was not going through. ಒಂದ್ಸತಿ ಯಾವುದೋ ಒಂದು ವ್ಯತ್ಯಾಸ ಆಗಿ ರೇಡಿಯೋ ಸಾಯಿಯ ಟ್ರಾನ್ಸ್ಮಿಷನ್ ಹೋಗ್ತಾ ಇರಲಿಲ್ವಂತೆ. ಇಮಿಡಿಯೇಟ್ಲಿ ಮೇಲ್, ಅಲ್ಲಿಂದ ಮೇಲ್ ಬಂದಿದೆ, ನಮ್ಮ ಐ ವಿಲ್ ಆಲ್ವೇಸ್ ವಾಚಿಂಗ್ ದಿಸ್, ಪ್ಲೀಸ್ ಕರೆಕ್ಟ್ ದಿಸ್, ಸಮಥಿಂಗ್ ಪ್ರಾಬ್ಲಮ್ ಇಸ್ ದೇರ್ ಅಂತ. ಅಂಟಾರ್ಕ್ಟಿಕಾದಿಂದ ರೇಡಿಯೋ ಸಾಯಿಗೆ ಮೇಲ್ ಬಂದಿದೆ ಅಂತೆ, ಪ್ರಸಾರ ಬರ್ತಾ ಇಲ್ಲ ಅಂತ ಹೇಳಿ. ಸೊ ದೇರ್ ಇಸ್ ನೋ ಪ್ಲೇಸ್ ವೇರ್ ಸ್ವಾಮಿ ಇಸ್ ನಾಟ್ ರೀಚ್ಡ್. ಸ್ವಾಮಿ ತಲುಪದೇ ಇರತಕ್ಕಂತಹ ಜಾಗ ಯಾವುದೂ ಇಲ್ಲ. ಸೊ ವೆನೆವರ್ ವಿ ಗೋ he is already will be waiting for us. ನಾವು ಎಲ್ಲಿಗೆ ಹೋದ್ರೂ ಸ್ವಾಮಿ ನಮಗೋಸ್ಕರ ಕಾಯ್ತಾ ಇರ್ತಾರೆ. ಸೊ there is no place where God does not exist. ಭಗವಂತ ಇಲ್ಲದೆ ಇರತಕ್ಕಂತಹ ಜಾಗ ಯಾವುದೂ ಇಲ್ಲ. So once it seems for giving all the, every time we are asking something, the devotees to go and trouble God. ನಾವು ಯಾವಾಗಲೂ ಏನನ್ನೋ ಕೇಳೋದಕ್ಕೋಸ್ಕರ ಭಗವಂತನ ಹತ್ರ ಹೋಗಿ ಭಗವಂತನಿಗೆ ಪ್ರಾಬ್ಲಮ್ ಅನ್ನ, ಟ್ರಬಲ್ ಅನ್ನ ಕೊಡ್ತಾ ಇರ್ತೇವೆ. Every time we go and ask something, Sanna Putta, always keep asking. ನಾವು ಯಾವಾಗಲೂ ನಮಗೆ ನಮ್ಮ ಸಣ್ಣ ಪುಟ್ಟ ಆಸೆಗಳನ್ನ ಭಗವಂತನ ಹತ್ರ ಕೇಳ್ತಾ ಇರ್ತೇವೆ. It seems God was irritated. ಅದಕ್ಕೆ ದೇವರಿಗೂ ಕೂಡ ಒಂದು ರೀತಿ ಬೇಜಾರಾಗುತ್ತೆ, ಕಸಿವಿಸಿ ಬೇಜಾರಾಯ್ತಂತ, ದೇವರಿಗೆ ಬೇಜಾರಾಯ್ತಂತೆ. So he went and hid in places like Himalayan mountains. ಆಗ ದೇವರು ಈ ಜನಗಳ ಕೈಗೆ ಸಿಗಬಾರ್ದು ಅಂತ ಹೇಳಿ ಹಿಮಾಲಯದ ಹೋಗಿ ಅಲ್ಲಿ ಕುತ್ಕೊಂಡಂತೆ. ಬಟ್ ಅಲ್ಲಿ ನಾವು ಎಲ್ಲ ಹೋಗಿ ಇಮಿಡಿಯೇಟ್ಲಿ ನಾವು ಕೇದಾರ್ನಾಥ್ ಹೋದ್ರು ಬಿಡಲ್ಲ, ಬದ್ರಿನಾಥ್ ಹೋದ್ರು ಬಿಡಲ್ಲ, ಎಲ್ಲಿ ಹೋದ್ರೂ ಬಿಡಲ್ಲ. ಆ ಜನ ಅಲ್ಲಿ ದೇವರು ಎಲ್ಲಿದ್ದಾನೋ ಅಲ್ಲಿಗೆ, ಹಿಮಾಲಯವೋ ಕೇದಾರನಾಥವೋ ಎಲ್ಲಿದ್ದಾನೋ ಅಲ್ಲಿಗೆ ಹೋಗಿ ದೇವರಿಗೆ ತೊಂದರೆ ಕೊಡ್ಲಿಕ್ಕೆ ಶುರು ಮಾಡಿದ್ರು. ಡೀಪ್ ಫಾರೆಸ್ಟ್ he was hiding. ಆಗ ದೇವರು ಯಾವುದೋ ಒಂದು ದಟ್ಟವಾದ ಕಾಡಿನಲ್ಲಿ ಹೋಗಿ ಅಡಗಿ ಕುತ್ಕೊಂಡಂತೆ. ಸೊ nobody leaves him there also. ಆಗ ಜನ ಅಲ್ಲಿಯೂ ಕೂಡ ದೇವರನ್ನ ಬಿಡ್ಲಿಲ್ಲ. ಹಿಂಗೆ ಚಂದ್ರಮಂಡಲಕ್ಕೆ ಹೋದ್ರು ಬಿಡಲ್ಲ. ಆಗ ದೇವರು ಚಂದ್ರಮಂಡಲಕ್ಕೆ ಹೋದ್ರು, ಅಲ್ಲಿಯೂ ಜನ ಬಿಡ್ಲಿಲ್ಲ. ಎಲ್ಲ ಕಡೆ ಹೋಗ್ತಾ ಇದ್ದಾರೆ. ದೇವರು ಎಲ್ಲಿ ಹೋದ್ರು ಜನ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಏನ್ ಮಾಡಬೇಕು ಇದಕ್ಕೆ? ಆಗ ದೇವರು ಯೋಚನೆ ಮಾಡಿದ್ದಂತೆ, ಇದಕ್ಕೆ ಏನ್ ಮಾಡಬೇಕು ಅಂತ. ಬೆಸ್ಟ್ ಈಸ್ ಲೆಟ್ ಮೀ ಗೋ ಇನ್ಸೈಡ್ ಹಿಮ್ ಅಂಡ್ ಹೈಡ್ ಇಸ್. ಆಗ ದೇವರು ಯೋಚನೆ ಮಾಡಿದ್ದಂತೆ, ಎಲ್ಲರ ಹೃದಯಾಂತರಾಳದಲ್ಲಿಯೇ ನಾನು ಅಡಗಿ ಕುತ್ಕೊಳ್ಬೇಕು ಅಂತ ಯೋಚನೆ ಮಾಡಿದ್ದಂತೆ. ಆವತ್ತಿನಿಂದ ಡಿಸ್ಟರ್ಬ್ ಆಗ್ತಾ ಇಲ್ಲ ಅಂತ. ಆವತ್ತಿನಿಂದ ದೇವರಿಗೂ ಯಾವುದೇ ತೊಂದರೆ ಇಲ್ಲವಂತೆ. ಯಾಕಂದ್ರೆ ನಾವೆಲ್ಲ ಹೊರಗಡೆ ವಿ ಆರ್ ಸರ್ಚಿಂಗ್ ಔಟ್ ಸೈಡ್. ಯಾಕಂದ್ರೆ ನಾವೆಲ್ಲರೂ ಹೊರಗಡೆ ಬಹಿರ್ಮುಖವಾಗಿ ನೋಡ್ತೇವೆ ಯಾವಾಗ್ಲೂ. ಬಟ್ he is hiding inside. ಆದ್ರೆ ದೇವರು ನಮ್ಮ ಅಂತರಂಗದಲ್ಲಿದ್ದಾನೆ. So we have to go inside. ನಾವು ದೇವರನ್ನ ನೋಡಬೇಕು ಅಂದ್ರೆ ನಾವು ಅಂತರಂಗದ ಒಳಗಡೆ ಹೋಗಬೇಕು. But ಯಾರು nobody is going that side. ಆದ್ರೆ ಯಾರು ಅಂತರಂಗದ ಒಳಗಡೆ ಹೋಗಲ್ಲ. Because if we have to come to Sirsi, we have to come in this direction.
ನಾವು ಶಿರ್ಸಿಗೆ ಬರಬೇಕು ಅಂದ್ರೆ ಒಂದು ಈ ದಿಕ್ಕಿನಲ್ಲಿ ಬರಬೇಕು. ಬಾಗಲಕೋಟೆ ಹೋಗ್ಬೇಕಂದ್ರೆ ಡಿಫರೆಂಟ್ ಡೈರೆಕ್ಷನ್ ವಿ ಹ್ಯಾವ್ ಟು ಗೋ. ಬಾಗಲಕೋಟೆಗೆ ಹೋಗ್ಬೇಕು ಅಂದ್ರೆ ಇನ್ನೊಂದು ವಿರುದ್ಧವಾದ ದಿಕ್ಕಿನಲ್ಲಿ ಹೋಗ್ಬೇಕು. ಸೊ ನೀವು ದೇವರು ಸಿಕ್ಕಬೇಕಂದ್ರೆ ನೀವು ಯು ಹ್ಯಾವ್ ಟು ಗೋ ಇನ್ಸೈಡ್, ನಾಟ್ ಔಟ್ಸೈಡ್. ಅದೇ ತರ ದೇವರು ಸಿಗಬೇಕು ಅಂದ್ರೆ ನಾವು ಒಳಗಡೆ ಅಂತರಂಗದ ಕಡೆಗೆ ಹೋಗ್ಬೇಕೇ ಹೊರತು ಬಹಿರಂಗದ ಕಡೆಗಲ್ಲ. ಬಟ್ ವಿ ಆಲ್ವೇಸ್ ಟ್ರಾವೆಲ್ ಔಟ್ಸೈಡ್ ಅಂಡ್ ಎಕ್ಸ್ಪೆಕ್ಟ್ ಹಿಮ್ ಟು ಬಿ ಫೌಂಡ್. ನಾವು ಯಾವಾಗಲೂ ಬಹಿರಂಗದ ಕಡೆಗೆ ಹೋಗ್ತೇವೆ, ಬಹಿರ್ಮುಖವಾಗಿ ಹೋಗ್ತೇವೆ ಮತ್ತು ದೇವರನ್ನು ಸಿಗಬೇಕು ಅಂತ ಅಪೇಕ್ಷೆ ಪಡ್ತೇವೆ. ದೆನ್ ವೈ ಡು ವಿ ಹ್ಯಾವ್ ಟೆಂಪಲ್ಸ್? ಹಾಗಾದ್ರೆ ನಮಗೆ ಈ ದೇವಸ್ಥಾನಗಳು ಯಾಕೆ? Swami was asked once, why do we need temples if God is inside and we don't need anything outside? ಸ್ವಾಮಿ ಒಂದ್ಸತಿ ಕೇಳಿದ್ರು, ಯಾಕೆ ದೇವರು ಒಳಗಡೆ ಇದ್ದಾನೆ ಅಂದ್ರೆ ನಮಗೆ ಈ ದೇವಸ್ಥಾನಗಳೆಲ್ಲ ಯಾಕೆ ಬೇಕು ಅಂತ ಹೇಳಿ ಕೇಳಿದ್ರು. That Swami has get a beautiful answer for that. ಸ್ವಾಮಿ ಅದಕ್ಕೊಂದು ತುಂಬಾ ಸುಂದರವಾದ ಉತ್ತರವನ್ನು ಕೊಟ್ಟಿದ್ದಾರೆ. You have air everywhere. ಸ್ವಾಮಿ ಹೇಳಿಕೊಟ್ಟ ಉತ್ತರ ಇದು. ನಮಗೆ ಎಲ್ಲ ಕಡೆನಲ್ಲೂ ಗಾಳಿ ಇದೆ. But why do we put a fan? ಆದ್ರೆ ನಮಗೆ ಫ್ಯಾನ್ಗಳನ್ನು ನಾವು ಯಾಕೆ ಇಟ್ಕೊಳ್ತೇವೆ? Only when you sit under the fan you get little cool breeze. ಎಲ್ಲಾ ಕಡೆನಲ್ಲೂ ಗಾಳಿ ಇದ್ರೂ ಕೂಡ ಫ್ಯಾನ್ ನ ಕೆಳಗಡೆ ಕೂತ್ಕೊಂಡಾಗ ನಮಗೊಂದು ತಣ್ಣನೆ ಅನುಭವ ಆಗುತ್ತೆ. Because fan will concentrate that air and give it to us. ಯಾಕೆಂದ್ರೆ ಆ ಫ್ಯಾನ್ ಆ ಜಾಗದಲ್ಲಿ ಒಂದು ಏಕಾಗ್ರವಾಗಿ ಕೆಲಸ ಮಾಡುತ್ತೆ, ಹಾಗಾಗಿ ಅದರ ಕೆಳಗಡೆ ಕೂತಾಗ ಗಾಳಿಯ ಅನುಭವ ಆಗುತ್ತೆ. So even ದೇವರು ಸರ್ವವ್ಯಾಪಿ ಆದ್ರೂ we are human beings, we need a temple so that we can go and relate to God. ದೇವರು ಎಲ್ಲಾ ಕಡೆನಲ್ಲಿ ಇದ್ರೂ ಕೂಡ ಸಾಮಾನ್ಯ ಮಾನವರಾದ ನಮಗೆ ದೇವಸ್ಥಾನಕ್ಕೆ ಬಂದಾಗ ದೇವರ ಒಂದು ಅನುಭವವಾಗುತ್ತವೆ. So for that reason we need all these mandirs. ಅದಕ್ಕೋಸ್ಕರನೇ ನಮಗೆ ಇಂತಹ ಮಂದಿರಗಳು ಬೇಕಾಗಿದೆ. But only we should not get lost only into this. ಆದರೆ ಈ ಮಂದಿರದಲ್ಲಿಯೇ ನಾವು ಮುಳುಗಿ ಹೋಗಬಾರದು. ಮಂದಿರಕ್ಕೆ ಹೋಗಬೇಕು, but you always pray inside. ನಾವು ಮಂದಿರಕ್ಕೆ ಹೋಗಬೇಕು, ಆದರೆ ನಮ್ಮ ಪ್ರಾರ್ಥನೆಯನ್ನ ಅಂತರಂಗಕ್ಕೆ ಸಲ್ಲಿಸಬೇಕು. What are we doing after going to mandir? ನಾವು ಯಾವುದೇ ದೇವಸ್ಥಾನಕ್ಕೆ ಹೋದಾಗ ನಾವು ಏನು ಮಾಡ್ತೇವೆ? We go to sanctum sanctorum. ನಾವು ಗರ್ಭಗುಡಿಯ ಒಳಗಡೆ ಹೋಗ್ತೇವೆ. And what do we do there? ನಾವಲ್ಲಿ ಏನು ಮಾಡ್ತೇವೆ? What do? We pray to God. ನಾವಲ್ಲಿ ದೇವರಿಗೆ ಪ್ರಾರ್ಥನೆ ಮಾಡ್ತೇವೆ. How do we pray to God? ನಾವು ಹೇಗೆ ಪ್ರಾರ್ಥನೆ ಮಾಡ್ತೇವೆ? We close our eyes. ನಾವು ನಮ್ಮ ಎರಡೂ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡ್ತೇವೆ. Busy day, 4-5 hours you will stand in queue. ತುಂಬಾ ಜನ ಭಕ್ತರಿದ್ದಾಗ 4-5 ಗಂಟೆಗಳ ಕಾಲ ದೇವರ ದರ್ಶನಕ್ಕಾಗಿ ಕಾದಿರ್ತೇವೆ. ತೀರಾ you are gone to the sanctum sanctorum, you are closing eyes. ದೇವರ ಹತ್ತಿರ ಹೋದಾಗ ನಾವು ಎರಡು ಕಣ್ಣುಗಳನ್ನು ಮುಚ್ಚಿ ನಿಂತುಕೊಳ್ತೇವೆ. ನೀವು ದರ್ಶನಕ್ಕೆ ಹೋಗುವಾಗ ಯಾಕೆ ಕಣ್ಣು ಮುಚ್ಕೊಂಡು ನೀವು ಅಲ್ಲಿ ನಿಲ್ತಾ ಇದ್ವಿ? ಹಾಗಾದ್ರೆ ದರ್ಶನಕ್ಕೆ ಹೋಗಬೇಕು ಅಂತ ಇದ್ರೆ ನಾವು ಕಣ್ಣುಗಳನ್ನು ಮುಚ್ಕೊಂಡದ್ದಾದ್ರೂ ಯಾಕೆ? ದರ್ಶನ, we have gone for darshan. ನಾವು ಹೋಗಿರೋದೇ ನೋಡೋದಕ್ಕೆ. ಬಟ್ ನಾವು ಏನ್ ಮಾಡ್ತಾ ಇದ್ವಿ? ಕಣ್ಣು ಮುಚ್ಕೊಂತಾ ಇದ್ವಿ. ಆದ್ರೆ ನಾವು ಎರಡೂ ಕಣ್ಣುಗಳನ್ನ ಮುಚ್ಚಿಕೊಳ್ತೇವೆ. ಯಾಕೆ? ದೇವರು ಔಟ್ಸೈಡ್ ಇಲ್ಲ, ದೇವರು ಇನ್ಸೈಡ್ ಇದ್ದಾರೆ ಅಂತಕ್ಕೆ ನಾವು ವಿತೌಟ್ ನೋಯಿಂಗ್ ವಿ ಆರ್ ಡೂಯಿಂಗ್ ದಿಸ್. ನಮಗೆ ದೇವರು ಹೊರಗಡೆ ಇಲ್ಲ, ದೇವರು ನಮ್ಮ ಅಂತರಂಗದಲ್ಲೇ ಇದ್ದಾನೆ ಅನ್ನೋದನ್ನ ನಮಗೆ ಗೊತ್ತಿಲ್ಲದೇನೆ ನಾವು ಅದನ್ನ ಮಾಡ್ತಾ ಇದ್ದೇವೆ. ದೆನ್ ನಾವು ಪ್ರಾರ್ಥನಾ ಮಾಡ್ತಾ ಇದ್ವಿ, ನಾವು ಪ್ರಾರ್ಥನೆಯನ್ನ ಮಾಡ್ತೇವೆ. ವೆರಿ ಸೈಲೆಂಟ್ಲಿ ವಿ ಆರ್ ಪ್ರೇಯಿಂಗ್. ನಾವು ಮೌನವಾಗಿ ಪ್ರಾರ್ಥನೆ ಮಾಡ್ತೇವೆ. ನಾವೇನು ಮೈಕ್ನಲ್ಲಿ ಪ್ರಾರ್ಥನೆ ಮಾಡ್ತಾ ಇಲ್ಲ. ನಾವ್ಯಾರು ದೇವರ ಮುಂದೆ ಮೈಕ್ ಹಿಡ್ಕೊಂಡು ಪ್ರಾರ್ಥನೆ ಮಾಡಲ್ಲ. ನಾವು ಇಲ್ಲಿ ಕಿವಿನಲ್ಲಿ ಅವ್ರಿಗೇನು ಹೇಳ್ತಾ ಇಲ್ಲ. ನಾವು ದೇವರ ಕಿವಿನಲ್ಲೂ ಹೋಗಿ ಹೇಳ್ತಾ ಇಲ್ಲ. ಓನ್ಲಿ ಇನ್ ಯುವರ್ ಮೈಂಡ್ ಯು ಆರ್ ಸೇಯಿಂಗ್ ದಿಸ್. ನಮ್ಮ ಮನಸ್ಸಿನಲ್ಲಿಯೇ ಆ ಪ್ರಾರ್ಥನೆಯನ್ನು ನಾವು ಮಾಡ್ತಾ ಇದ್ದೇವೆ. ಆಫ್ಟರ್ ಕಪಲ್ ಆಫ್ ಮಂತ್ಸ್ ಯು ವಿಲ್ ಸೇ, ಸ್ವಾಮಿ has given me my whatever I asked, he has given me my boon. ನಾವು ಮೌನವಾಗಿ ಪ್ರಾರ್ಥನೆ ಮಾಡಿ ಕೆಲವು ತಿಂಗಳುಗಳಾದ ನಂತರ ದೇವರು ನನ್ನ ಪ್ರಾರ್ಥನೆಯನ್ನು ಕೇಳಿದ, ನನಗೆ ಅದನ್ನು ಒಳ್ಳೆಯದನ್ನು ಮಾಡ್ದ ಅಂತ ಹೇಳ್ತೇವೆ. How did he hear? ಹಾಗಾದ್ರೆ ಆ ದೇವರು ಆ ಪ್ರಾರ್ಥನೆಯನ್ನು ಹೇಗೆ ಕೇಳಿಸ್ಕೊಂಡ? ನೀವು ಎಲ್ಲಿ ಪ್ರಾರ್ಥನೆ ಮಾಡಿದಿರಾ? ನಾವು ಪ್ರಾರ್ಥನೆ ಮಾಡಿದ್ದಾದ್ರೂ ಎಲ್ಲಿ? ಇನ್ಸೈಡ್. ನೀವು ಹೇಳಿದ್ರೆ ಅಂತರಂಗದಲ್ಲಿ ಪ್ರಾರ್ಥನೆ ಮಾಡಿದೀವಿ, ನಮ್ಮ ಮನಸ್ಸಿನಲ್ಲಿ, ನಮ್ಮ ಅಂತರಂಗದಲ್ಲಿ. Then how did he hear? ಹಾಗಾದ್ರೆ ಆ ದೇವರಿಗೆ ಆ ಪ್ರಾರ್ಥನೆ ಹೇಗೆ ಕೇಳಿಸ್ತು? Because nobody heard about except you. ಆ ಪ್ರಾರ್ಥನೆ ನಮ್ಮನ್ನ ಬಿಟ್ಟು ಬೇರೆ ಇನ್ಯಾರಿಗೂ ಕೇಳಿಲ್ಲ, ಯಾರಿಗೂ ಗೊತ್ತಾಗಲ್ಲ, ಯಾರಿಗೂ ಗೊತ್ತೂ ಇಲ್ಲ. Then you are saying God has heard your prayer. ಹಾಗಾದ್ರೆ ದೇವರು ನನ್ನ ಪ್ರಾರ್ಥನೆಯನ್ನು ಕೇಳಿಸಿಕೊಂಡ ಅಂತ ಹೇಗೆ ಹೇಳ್ತೇವೆ? How are you saying that? ನಾವು ಅದನ್ನು ಹೇಗೆ ಹೇಳಲಿಕ್ಕಾಗುತ್ತೆ? How did God hear you? ಹಾಗಾದ್ರೆ ದೇವರು ಹೇಗೆ ಕೇಳಿಸಿಕೊಳ್ಳಿಕ್ಕಾದ್ರೂ ಸಾಧ್ಯ ಆಯ್ತು? God heard because he is inside you. ದೇವರಿಗೆ ಆ ಪ್ರಾರ್ಥನೆ ಯಾಕೆ ಕೇಳಿಸಿಕೊಂಡ ಅಂದ್ರೆ ದೇವರು ನಮ್ಮ ಅಂತರಂಗದಲ್ಲಿಯೇ ಇದ್ದಾನೆ. If he is outside he cannot hear. ದೇವರು ಹೊರಗಡೆ ಇದ್ದಿದ್ರೆ ಕೇಳಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. If I am speaking you all can hear. ಸರ್ ಮಾತಾಡ್ತಾ ಇದ್ದಾರೆ, ನಾವು ಕೇಳಿಸ್ತಾ ಇದ್ದೀವಿ. ಈ ಮಾತನ್ನೇ ನಾವು I am inside thinking, can you hear? ಸರ್ ಅವರು ಮಾತನಾಡೋದನ್ನ ಒಳಗಡೆ ಯೋಚನೆ ಮಾಡ್ತಾ ಇದ್ರೆ ನಾವ್ಯಾರು ಕೇಳಿಸ್ಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ. It is not possible. ಅದು ಸಾಧ್ಯ ಆಗ್ತಿರ್ಲಿಲ್ಲ. So if God heard you, that means he was inside you, he was hearing even your thoughts. ದೇವರಿಗೆ ಕೇಳಿಸ್ತಾ ಇದೆ ಅಂದ್ರೆ ದೇವರು ಒಳಗಡೆ ಇದ್ದಾನೆ ಮತ್ತು ನಮ್ಮ ಆಲೋಚನೆಗಳನ್ನು ಕೇಳಬಲ್ಲ ಶಕ್ತಿ ದೇವರಿಗಿದೆ. When we were students, ಸರ್ ಅವರು ವಿದ್ಯಾರ್ಥಿಗಳಾಗಿದ್ದಾಗ sometimes children will give letters to Swami. ವಿದ್ಯಾರ್ಥಿಗಳು ಸ್ವಾಮಿಗೆ ಪತ್ರಗಳನ್ನ ಕೊಡ್ತಾ ಇದ್ರು. Sometimes ನನಗೆ ಇದು ಬೇಡಪ್ಪ, ಕಾಪಿ ಫೋಟೋ ಕಾಪಿ ಬೇಡ ಅಂತ ಹೇಳ್ತಾ ಇದ್ರು.
ಸ್ವಾಮಿ ಹೇಳ್ತಾ ಇದ್ರು ನನಗೆ ಏನು ಫೋಟೋ ಕಾಪಿ ಅಥವಾ ಬೇರೆ ನಕಲು ಬೇಡ ನನಗೆ ಅಂತ ಹೇಳ್ತಾ ಇದ್ರು. ಒಂದು ಸ್ಟೂಡೆಂಟ್, ಇಲ್ಲ ಸ್ವಾಮಿ ಇದು ಫೋಟೋ ಕಾಪಿ ಇಲ್ಲ, ಇದು ಒರಿಜಿನಲ್ ಅಂತ ಹೇಳಿದ್ರು. ಆವಾಗ ಒಬ್ಬ ವಿದ್ಯಾರ್ಥಿಯ ಫೋಟೋ ಕಾಪಿ ಅಲ್ಲ ಸ್ವಾಮಿ, ಇದು ಮೂಲ ಪ್ರತಿ, ಇದು ಒರಿಜಿನಲ್ ಅಂತ ಹೇಳ್ತಾರೆ. ಇಲ್ಲ ಅದು ಫೋಟೋ ಕಾಪಿನೇ ಅಂತ ಹೇಳಿದ್ರು. ಆವಾಗ ಸ್ವಾಮಿ ಅಲ್ಲ ಅದು ನಕಲು ಪ್ರತಿನೇ ಅಂತಾನೆ ಹೇಳ್ತಾ ಇಲ್ಲ ಸ್ವಾಮಿ ನಾವು ಸ್ವಯಂ ನಾವೇ ಬರ್ದಿದೀವಿ ಅಂತ ಹೇಳಿದ್ರು, ಒರಿಜಿನಲ್ ಅಂತ. ಆವಾಗ ವಿದ್ಯಾರ್ಥಿ ಇಲ್ಲ ಸ್ವಾಮಿ ನಾನೇ ಬರ್ದಿರೋದು, ಇದು ಮೂಲ ಅಂತ ಹೇಳ್ತಾ ಇದ್ರು. ಇಲ್ಲ ನೀವು ಯೋಚನೆ ಮಾಡಿದವರಿಗೆ ನಾವು ಗೊತ್ತು ಇದು ನೀವು ಬರ್ದಿದ್ರು ಇದು ಫೋಟೋ ಕಾಪಿನೇ ಅಂತ ಹೇಳಿದ್ರು ಸ್ವಾಮಿ. ಆವಾಗ ಸ್ವಾಮಿ ಹೇಳ್ತಾರಂತೆ ನೀನು ಯೋಚನೆ ಮಾಡುವಾಗಲೇ ನಾನು ಇದನ್ನು ಓದಿದ್ದೀನಿ, ಹಾಗಾಗಿ ಇದು ಜೆರಾಕ್ಸ್ ಕಾಪಿನೇ ಹೊರತು ಒರಿಜಿನಲ್ ಅಲ್ಲ. ಬರ್ದಿದ್ರು ಇದು ಕಾಪಿನೇ, ಒರಿಜಿನಲ್ ನಿಮ್ಮ ಥಾಟೇ ನಮಗೆ ಗೊತ್ತಿತ್ತು. ನಮ್ಮ ಆಲೋಚನೆ ಏನಿದೆ ಅದೇ ಒರಿಜಿನಲ್ಲು, ಸ್ವಾಮಿ ಅದನ್ನೇ ನೋಡಿರ್ತಾರೆ. ಸೊ ಗಾಡ್ ಆಲ್ವೇಸ್ ಹಿಯರ್ಸ್ ಇನ್ಸೈಡ್. ಸ್ವಾಮಿ ಯಾವಾಗಲೂ ನಮ್ಮ ಒಳಗಡೆ ಅಂತರಂಗದ ಪ್ರಾರ್ಥನೆ ಕೇಳಿಸ್ಕೊಳ್ತಾರೆ. ಬಟ್ ವಿ ಆರ್ ಓನ್ಲಿ ಥಿಂಕಿಂಗ್, ವಿ ಹ್ಯಾವ್ ಫಿಲ್ಡ್ ಅವರ್ ಹಾರ್ಟ್ ವಿತ್ ಜೆಲಸ್, ಹೇಟ್ರೆಡ್, ಡಂಬ, ಗ್ರೀಡ್. ಆದರೆ ನಾವು ನಮ್ಮ ಹೃದಯವನ್ನ ಅಸೂಯೆ, ಮತ್ಸರ, ಅಹಂಕಾರ ಇವುಗಳಿಂದಲೇ ತುಂಬಿಸ್ಕೊಂಡಿದ್ದೇವೆ. ಸೊ somebody comes to our house. ಯಾರೋ ನಮ್ಮ ಮನೆಗೆ ಬರ್ತಾರೆ. So when the guest comes, you have your sofas, you always, that day morning we clean up everything. ಯಾರೋ ಬರ್ತಾರೆ ಅಂತಂದಾಗ ನಾವು ಅವ್ರು ಕುತ್ಕೊಳ್ಳುವ ಸೋಫಾವನ್ನ ನಾವು ಆವತ್ತಿನ ಬೆಳಿಗ್ಗೆನೇ ಎಲ್ಲ ಕ್ಲೀನ್ ಮಾಡಿ ಇಟ್ಟಿರ್ತೇವೆ. Normally if guests are coming, that day house will look very nice. ಯಾರಾದ್ರೂ ಅತಿಥಿಗಳು ಬರ್ತಾರೆ ಅಂದ್ರೆ ಸಾಮಾನ್ಯವಾಗಿ ನಮ್ಮ ಮನೆ ಬಹಳ ಕ್ಲೀನ್ ಆಗಿರ್ತದೆ. Clean because otherwise it's our own house, we are free. ಇಲ್ಲದೆ ಇದ್ರೆ ನಮ್ಮ ಮನೆ ನಾವು ಹೇಗೆ ಬೇಕೋ ಹಾಗೆ ಅದನ್ನ ಇಟ್ಕೊಂಡಿರ್ತೇವೆ. Imagine if a guest comes to your house. ಒಂದು ಯಾರೋ ಒಬ್ರು ಅತಿಥಿ ನಮ್ಮ ಮನೆಗೆ ಬರ್ತಾ ಇದ್ದಾರೆ ಅಂತ ಹೇಳಿ you have a sofa. ಒಂದು ಸೋಫಾ ಇದೆ. So if you have dropped some food there and dropped a lot of dusty, will you, when you ask somebody to sit there, will you be happy to sit there? ಹಾಗೆ ಬಂದಂಥ ಅತಿಥಿ ಬಂದಾಗ ನಮ್ಮ ಮನೆಯ ಸೋಫಾದ ಮೇಲೆ ಏನೋ ಆಹಾರ ಪದಾರ್ಥವೋ ಏನೋ ಕಸವೋ ಬಿದ್ದಿದೆ, ಆ ಸೋಫಾದ ಮೇಲೆ ಕುತ್ಕೊಳ್ಳಿ ಅಂದ್ರೆ ಆ ಅತಿಥಿ ಕುತ್ಕೊಳ್ತಾರಾ? ಕುತ್ಕೊಳ್ಳೋಕೆ ಇಷ್ಟಪಡಲ್ಲ, ಕುತ್ಕೊಳ್ಳಿಕ್ಕೆ ಇಷ್ಟಪಡಲ್ಲ. So we have to keep the sofa clean for guests to sit there. ಆ ಅತಿಥಿ ಕುತ್ಕೊಳ್ಬೇಕು ಅಂದ್ರೆ ಆ ಸೋಫಾವನ್ನ ನಾವು ಕ್ಲೀನ್ ಆಗಿ ಇಟ್ಕೊಳ್ಬೇಕು. That is what Swami said. ಅದನ್ನೇ ಸ್ವಾಮಿ ನಮಗೆ ಹೇಳಿದ್ದು. If God has to come and sit in your heart, you have to keep it clean. ಅದೇ ತರ ಭಗವಂತ ನಮ್ಮ ಹೃದಯದಲ್ಲಿ ಕುತ್ಕೊಳ್ಬೇಕು ಅಂದ್ರೆ ನಮ್ಮ ಹೃದಯವನ್ನು ನಾವು ಶುದ್ಧವಾಗಿ ಇಟ್ಕೊಳ್ಬೇಕು. ನಿಮ್ಮ ಹೃದಯವೇ ಒಂದು ಸೋಫಾ ಅಂತ ಸ್ವಾಮಿ ಹೇಳಿದ್ದಾರೆ. ಸ್ವಾಮಿ ಹೇಳಿದ್ದಾರೆ ನಮ್ಮ ಹೃದಯವೇ ಒಂದು ಸೋಫಾ ಅಂತ ಹೇಳಿ. And you are offering to God. ನಾವು ಆ ಹೃದಯವೆಂಬ ಸೋಫಾವನ್ನ ಭಗವಂತನಿಗೆ ಸಮರ್ಪಿಸಬೇಕು. ಅದ ಮೇಲೆ ಈ ಕಸವೆಲ್ಲ, ಈ ಅದರಲ್ಲಿ ಈ ಬೇರೆ ಬೇರೆ ಈ ಕಸ ಸರ್ ಅವರು ಈ ಮುಂದೆ ಹೇಳಿದಂತ ಅಸೂಯೆ, ಅಹಂಕಾರ, ಡಂಬ, ಕೋಪ, ಕ್ರೋಧ ಈ ಕಸಗಳ ಇಟ್ಕೊಂಡಿರಬಾರ್ದು. How can God sit on that sofa? ಈ ಎಲ್ಲ ಕಸಗಳಿದ್ದಾಗ ಭಗವಂತ ನಮ್ಮ ಹೃದಯದ ಸೋಫಾದ ಮೇಲೆ ಹೇಗೆ ಕುತ್ಕೊಳ್ತಾನೆ? So we have to clean all that. ನಾವು ನಮ್ಮ ಹೃದಯದ ಸೋಫಾವನ್ನ ಕ್ಲೀನ್ ಮಾಡ್ಕೊಳ್ಬೇಕು. So once you clean that, that's why once Gautam Buddha was asked, ಸ್ವಾಮಿ ನಾವು ಧ್ಯಾನ ಮಾಡ್ತೀವಿ, ಧ್ಯಾನ ಮಾಡಿದ್ರೆ ಏನು ಸಿಕ್ಕತ್ತೆ ಅಂತ ಕೇಳಿದ್ರು. ಒಮ್ಮೆ ಗೌತಮ ಬುದ್ಧರಲ್ಲಿ ಯಾರೋ ಕೇಳಿದ್ರಂತೆ, ನಾವು ಧ್ಯಾನ ಮಾಡ್ತೇವೆ, ಧ್ಯಾನ ಮಾಡಿದಾಗ ನಮಗೆ ಏನು ಸಿಗುತ್ತೆ ಅಂತ. What do we gain when we do this? ನಾವು ಧ್ಯಾನ ಮಾಡೋದ್ರಿಂದ ನಮಗೆ ಆಗುವ ಪ್ರಯೋಜನ ಏನು ಅಂತ ಕೇಳಿದ್ರಂತೆ, ಏನು ಸಿಗುತ್ತೆ ಅಂತ. ಸೊ ಅವಾಗ ಬುದ್ಧ, there is no gain, you lose everything ಅಂತ ಹೇಳಿದ್ರಂತೆ. ಆಗ ಬುದ್ಧ ಹೇಳ್ತಾರಂತೆ, ನಿನಗೆ ಸಿಗುವಂತಹದೇನು ಇಲ್ಲ, ನೀನು ಕಳ್ಕೊಳ್ಳುವಂತಹದೇ ಬಹಳ ಇದೆ ಅಂತ ಹೇಳಿದ್ರಂತೆ. ಅಯ್ಯೋ ಏನ್ ಕಳ್ಕೊಂತೀವಿ ಅಂತ ಹೇಳಿದ್ರಂತೆ. ಆಗ ಅವ್ರು ಕೇಳಿದಂತೆ, ಹಾಗಾದ್ರೆ ಧ್ಯಾನ ಮಾಡೋದ್ರಿಂದ ನಾವು ಏನ್ ಕಳ್ಕೊಳ್ತೇವೆ ಅಂತ ಕೇಳ್ತಾರೆ. ಹೌದು, ಧ್ಯಾನ ಮಾಡ್ದಂಗ ನಿಮ್ಮ ಅಸೂಯ ನೀವು ಕಳ್ಕೊಂತೀವಿ, ನಿಮ್ಮ ಕೋಪ ನೀವು ಕಳ್ಕೊಂತೀವಿ, ಆಲ್ ದೀಸ್ ಬ್ಯಾಡ್ ಥಿಂಗ್ಸ್ ಯು ವಿಲ್ ಲೂಸ್. ಆಗ ಬುದ್ಧ ಹೇಳ್ತಾರಂತೆ, ಧ್ಯಾನ ಮಾಡೋದ್ರಿಂದ ನಿಮ್ಮ ಅಸೂಯೆ, ಕೋಪ, ಎಲ್ಲ ದುರ್ಗುಣಗಳೇನಿದೆ ಇವೆಲ್ಲವನ್ನೂ ನೀವು ಕಳ್ಕೊಳ್ತೀರಿ ಅಂತ ಹೇಳ್ತಾರಂತೆ. ಸೊ ವೆನ್ ವಿ ಕಮ್ ಟು ಕ್ಷೇತ್ರ ಹಿಯರ್ ಅಂಡ್ ಪಾರ್ಟಿಸಿಪೇಟ್ ಇನ್ ದ ವರ್ಕ್, ನಾವು ಈ ಸೇವಾ ಕ್ಷೇತ್ರಕ್ಕೆ ಬಂದು ಇಲ್ಲಿಗೆ ಚಟುವಟಿಕೆಗಳಲ್ಲಿ ಭಾಗವಹಿಸಿದಾಗ, ಅಂಡ್ ವೆನ್ ವಿ ಕಮ್ ಹಿಯರ್ ಫಾರ್ ಭಜನ್ಸ್, ನಾವು ಇಲ್ಲಿ ಭಜನೆಗೆ ಬಂದಾಗ, ಇಟ್ ಈಸ್ ಅ ಪಾಸಿಟಿವ್ ಎಫೆಕ್ಟ್ ಆನ್ ಅವರ್ ಮೈಂಡ್ ಅಂಡ್ ಹಾರ್ಟ್. ಆಗ ಅದು ನಮ್ಮ ಹೃದಯದ ಮೇಲೆ, ಮನಸ್ಸಿನ ಮೇಲೆ ಒಂದು ಸಕಾರಾತ್ಮಕವಾದಂತಹ ಪರಿಣಾಮ ಬೀರುತ್ತದೆ. ಸೊ ದಟ್ಸ್ ಇಟ್ ಕ್ರಿಯೇಟ್ಸ್ ಎ ಸತ್ಸಂಗಮ್ ಹಿಯರ್. ಆಗ ಇಲ್ಲಿ ಒಂದು ಸತ್ಸಂಗ ನಿರ್ಮಾಣವಾಗುತ್ತೆ. That once that is there, we keep on coming here again and again. There is a transformation within. ಯಾವಾಗ ಆ ರೀತಿ ಆದಾಗ ನಾವು ಪದೇ ಪದೇ ಬಂದಾಗ ನಮಗೆ ಗೊತ್ತಿಲ್ಲದೆ ನಮ್ಮಲ್ಲಿ ಒಂದು ಪರಿವರ್ತನೆ ಪ್ರಾರಂಭವಾಗ್ತಾ ಹೋಗುತ್ತೆ. There is a internal cleaning. ಅದು ಒಂದು ರೀತಿಯಲ್ಲಿ ಅಂತರಂಗದ ಶುದ್ಧೀಕರಣ. So once that happens, God is always there. ಯಾವಾಗ ಅಂತರಂಗ ಶುದ್ಧವಾಗುತ್ತೋ ಆವಾಗ ಭಗವಂತ ಅಲ್ಲೇ ಇರ್ತಾನೆ. There is nothing for God to come and install. He is already there. ಭಗವಂತ ಎಲ್ಲೋ ಹೊರಗಡೆಯಿಂದ ಬಂದು ನಮ್ಮೊಳಗಡೆ ಇರಬೇಕು ಅಂತ ಇಲ್ಲ, ಭಗವಂತ ನಮ್ಮೊಳಗೆ ಈಗಾಗಲೇ ಇದ್ದಾನೆ. Only that moist glass will be cleaned. ಆಗಬೇಕಾದದ್ದು ಏನಂದ್ರೆ ಒಳಗಡೆ ಇರ್ತಕ್ಕಂಥ ಅಂತರಂಗದ ಗ್ಲಾಸ್ ಏನಿದೆ ಅದು ಶುದ್ಧ ಆಗಬೇಕಷ್ಟೇ. Once that is cleaned, we will be able to see Him clearly. ಯಾವಾಗ ಅಂತರಂಗದ ಕನ್ನಡಿ ಗ್ಲಾಸ್ ಶುದ್ಧ ಆಗುತ್ತೋ ಆವಾಗ ದೇವರು ನಮಗೆ ಕಾಣಿಸ್ತಾನೆ. So always remember that we don't need to search outside.
ನಾವು ಯಾವಾಗಲೂ ಒಂದು ವಿಷಯ ತಿಳ್ಕೊಳ್ಳೋಣ, ದೇವರನ್ನ ಹೊರಗಡೆ ಹುಡುಕಬೇಕಾಗಿಲ್ಲ. ಸೊ ಈಗ ಬೈ ಚಾನ್ಸ್ ಯು ವಾಂಟ್ ಟು, ಯುವರ್ ಕ್ರಾಪ್ ಇಸ್ ನಾಟ್ ಓಕೆ, ಒಂದು ವೇಳೆ ನಾವು ತಲೆ ಬಾಚಿಕೊಂಡಿರೋದು ಸರಿ ಇಲ್ಲ ಅಂತ ಅನಿಸಿದ್ರೆ, ಸೊ ಯು ಆರ್ ಸೀಯಿಂಗ್ ಇನ್ ಅ ಮಿರರ್, ನಾವೊಂದು ಕನ್ನಡಿಯನ್ನು ನೋಡ್ತೇವೆ. ಸೊ ಯು ವಿಲ್ ಟೇಕ್ ಕೋಮ್ ಅಂಡ್ ಇಫ್ ಯು ಟ್ರೈ ಟು ಕೋಮ್ ದ ಮಿರರ್, ವಿಲ್ ಇಟ್ ಬಿ ಕರೆಕ್ಟೆಡ್? ನಾವು ಕನ್ನಡಿನಲ್ಲಿ ನೋಡ್ತಾ ಇರ್ಬೇಕಾದ್ರೆ ಬಾಚಣಿಗೆ ತಗೊಂಡು ಪ್ರತಿಬಿಂಬದಲ್ಲಿರುವ ತಲೆ ಸರಿ ಮಾಡಿದ್ರೆ ನಮ್ಮ ತಲೆ ಸರಿ ಹೋಗುತ್ತಾ ಅಂತ ಕೇಳ್ತಾ ಇದ್ದಾರೆ. ನಮ್ಮ ಇದು ದ ಇಮೇಜ್, ಯು ಕ್ಯಾನಾಟ್ ಕರೆಕ್ಟ್ ದ ಇಮೇಜ್. ನಾವು ಕನ್ನಡಿನಲ್ಲಿ ಕಾಣುವ ಪ್ರತಿಬಿಂಬವನ್ನು ಸರಿ ಮಾಡ್ಕೊಳ್ಳಿಕ್ಕಾಗಲ್ಲ. ವಾಟ್ ಯು ಶುಡ್ ಡೂ? ಹಾಗಾದ್ರೆ ಏನ್ ಮಾಡ್ಬೇಕು ನಾವು? ವಿ ಓನ್ಲಿ ಶುಡ್ ಕೋಮ್ ಅವರ್ ಹೇರ್. ನಮ್ಮ ತಲೆ ಕೂದಲನ್ನು ನಾವು ಸರಿ ಮಾಡ್ಕೊಳ್ಬೇಕು. ಒನ್ಸ್ ಇಟ್ ಈಸ್ ಕರೆಕ್ಟೆಡ್, ಆಟೋಮೆಟಿಕ್ಲಿ ದ ಇಮೇಜ್ ಆಲ್ಸೋ ಇಸ್ ಗೆಟ್ ಕರೆಕ್ಟೆಡ್. ಯಾವಾಗ ನಮ್ಮ ತಲೆ ಕೂದಲನ್ನು ನಾವು ಸರಿ ಮಾಡ್ಕೊಳ್ತೇವೆಯೋ ಆಗ ಪ್ರತಿಬಿಂಬವು ತಾನಾಗೇ ಸರಿ ಹೋಗುತ್ತೆ. ಸೊ ವಾಟ್ ಎವರ್ ಯು ಆರ್ ಸೀಯಿಂಗ್ ಇನ್ ದಿಸ್ ವರ್ಲ್ಡ್, ಇಫ್ ಇಟ್ ಈಸ್ ನಾಟ್ ಲುಕಿಂಗ್ ಗುಡ್, ಪ್ಲಸ್ ಲುಕಿಂಗ್ ಟು ಯುವರ್ ಸೆಲ್ಫ್. ಯಾವುದಾದ್ರೂ ಹೊರಗಡೆ ನೋಡಿದಾಗ ನಮಗೆ ಯಾವುದಾದ್ರು ಚೆನ್ನಾಗಿ ಕಾಣ್ತಾ ಇಲ್ಲ ಅಂದ್ರೆ ನಾವು ನಮ್ಮ ಒಳಗಡೆ ನೋಡ್ಕೊಳ್ಬೇಕು. ಸೊ ವಾಟ್ ಎವರ್ ಇಸ್ ಇನ್ಸೈಡ್ ಓನ್ಲಿ ಗೆಟ್ಸ್ ಪ್ರೊಜೆಕ್ಟೆಡ್ ಔಟ್ಸೈಡ್. ಯಾವುದು ನಮ್ಮ ಒಳಗಡೆ ಇದೆಯೋ ಅದೇ ನಮಗೆ ಹೊರಗಡೆ ಕಾಣಿಸ್ತಾ ಇದೆ. ಸೊ ಎಲ್ಲ ಇಷ್ಟು ಕೆಟ್ಟ ಜನ ಇದ್ದಾರೆ ಅಂದ್ರೆ ಆ ಕೆಟ್ಟತನ ನಿಮ್ಮ ಹತ್ರ ಇದೆ. ನಮಗೆ ಬಹಳ ಜನ ಕೆಟ್ಟ ಜನ ಕಾಣ್ತಾ ಇದ್ದಾರೆ ಅಂದ್ರೆ ಆ ಕೆಟ್ಟತನ ನಮ್ಮಲ್ಲಿಯೇ ಇದೆ. ಸೊ ದಟ್ ಈಸ್ ವೈ ವಿ ಸಿ ಬ್ಯಾಡ್ ಥಿಂಗ್ಸ್ ಔಟ್ಸೈಡ್. ಹಾಗಾಗಿ ನಮಗೆ ನಾವು ಹೊರಗಡೆ ಕೆಟ್ಟದನ್ನು ನಾವು ನೋಡ್ತಾ ಇದ್ದೇವೆ. ವಿ ಬಿಕಮ್ ಇಂಪೇಷಂಟ್ ಬಿಕಾಸ್ ವಿ ಆರ್ ಇನ್ಸೈಡ್ ಇಂಪೇಷಂಟ್. ನಮಗೆ ಬಹಳ ಅಸಹಿಷ್ಣುತೆ ಕಾಣ್ತಾ ಇದೆ. ಸಹನೆ ಕಳ್ಕೊಳ್ತೇವೆ ಅಂದ್ರೆ ನಾವು ಒಳಗಡೆ ಸಹನೆ ಕಳ್ಕೊಂಡಿದ್ದೇವೆ. ಸೊ ವಾಟ್ ಇಸ್ ನಾಟ್ ಇನ್ಸೈಡ್ ಕೆನಾಟ್ ಬಿ ಸೀನ್ ಔಟ್ಸೈಡ್. ಯಾವುದು ಒಳಗಡೆ ಇಲ್ವೋ, ಅಂತರಂಗದಲ್ಲಿ ಇಲ್ವೋ, ಅದು ಹೊರಗಡೆ ಕಾಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಟ್ಯಾಂಕ್ಲು ಇರೋ ನೀರೇ ಟ್ಯಾಪ್ನಲ್ಲಿ ಬರುತ್ತೆ. ಟ್ಯಾಂಕಿಯಲ್ಲಿ ಯಾವ ನೀರಿದೆಯೋ ಅದೇ ಟ್ಯಾಪ್ನಲ್ಲಿ ಬರುತ್ತೆ. ಟ್ಯಾಪ್ನಲ್ಲಿ ಕ್ಲೀನ್ ವಾಟರ್ ಇದೆಯಾ, ಟ್ಯಾಪ್ನಲ್ಲಿ ಕ್ಲೀನ್ ವಾಟರ್ ಬರುತ್ತೆ. ಟ್ಯಾಂಕ್ನಲ್ಲಿ ಶುದ್ಧವಾದ ನೀರಿದ್ರೆ ನಲ್ಲಿನಲ್ಲೂ ಕೂಡ ಶುದ್ಧವಾದ ನೀರೇ ಬರ್ತದೆ. ಟ್ಯಾಂಕ್ನಲ್ಲಿ ಡರ್ಟಿ ವಾಟರ್ ಇದ್ರೆ ಇಲ್ಲಿನೂ ಡರ್ಟಿ ವಾಟರ್ ಬರುತ್ತೆ. ಟ್ಯಾಂಕ್ನಲ್ಲಿ ಗಲೀಜು ನೀರಿದ್ರೆ ನಲ್ಲಿಯಲ್ಲೂ ಗಲೀಜು ನೀರೇ ಬರ್ತದೆ. ನಮ್ಮ ಮನಸ್ಸಿನಲ್ಲಿ ಎಲ್ಲ ಕ್ಲೀನ್ ಇರುತ್ತೆ. ನಮ್ಮ ವಾಕ್, ನಮ್ಮ ವರ್ಕ್, ನಮ್ಮ ಎವ್ರಿಥಿಂಗ್ ವಿಲ್ ಬಿ ಕ್ಲೀನ್. ಯಾವಾಗ ನಮ್ಮ ಮನಸ್ಸು ಕ್ಲೀನ್ ಆಗಿರ್ತದೆಯೋ ಆವಾಗ ನಮ್ಮ ಮಾತು, ಕೆಲಸ ಎಲ್ಲವೂ ಶುದ್ಧವಾಗಿರ್ತದೆ. If it is not clean, all our works, all our whatever we are talking will not be right. ಯಾವಾಗ ನಮ್ಮ ಮನಸ್ಸು ಶುದ್ಧವಾಗಿರೋದಿಲ್ವೋ ಆಗ ನಮ್ಮ ಮಾತು, ಕೆಲಸ ಎಲ್ಲವೂ ಹಾಗೆ ಶುದ್ಧವಾಗಿರಲ್ಲ. So that is why we need kshetras. ಅದಕ್ಕಾಗಿಯೇ ಇಂತಹ ಕ್ಷೇತ್ರಗಳು ನಮಗೆ ಬೇಕಾಗಿದೆ. So whenever you come here, you forget everything and you are immersed in God. ಯಾವಾಗ ನಾವು ಈ ಕ್ಷೇತ್ರಕ್ಕೆ ಬರ್ತೇವೆ ಆಗ ಎಲ್ಲವನ್ನು ಕಳ್ಕೊಂಡು ನಾವು ದೇವರಲ್ಲಿ ತಲ್ಲೀನರಾಗ್ತೇವೆ. So such a beautiful mandir you have got it here. ನಾವೊಂದು ಸುಂದರವಾದ ಮಂದಿರ ಇವತ್ತು ನಮಗೆ ಸಿಗ್ತಾ ಇದೆ. And I am very sure that Sirsi has a very special connection to Bhagavan Sri Sathya Sai Baba. ಸರ್ ಅವರು ಬಹಳ ಸಂತೋಷವಾಗಿ ಹೇಳ್ತಾ ಇದ್ದಾರೆ, ಶಿರಸಿಗೆ ಭಗವಾನ್ ಬಾಬಾರವರ ಜೊತೆಗೆ ಒಂದು ವಿಶೇಷವಾದ ಸಂಬಂಧ ಇದೆ. ಯಾಕೆ? There is a state president for Sathya Sai organization in Karnataka from Sirsi who heads the Sai organization for more than 30 years. ಯಾಕೆಂದ್ರೆ ಈ ಸತ್ಯಸಾಯಿ, ಕರ್ನಾಟಕದ ಸತ್ಯಸಾಯಿ ಸಂಸ್ಥೆಗಳನ್ನು ಮುನ್ನಡೆಸಿದಂತಹ ರಾಜ್ಯಾಧ್ಯಕ್ಷರು, 30 ವರ್ಷಗಳ ಕಾಲ ಮುನ್ನಡೆಸಿದಂತಹ ರಾಜ್ಯಾಧ್ಯಕ್ಷರು ಶಿರಸಿಯಿಂದಲೇ ಬಂದವರಾಗಿದ್ದಾರೆ. ಶ್ರೀ ದಾಕಪ್ಪ ಅವರು ಶಿರಸಿನಿಂದನೇ ಬಂದಿದ್ದಾರೆ. ಶಿರಸಿ ದಾಕಪ್ಪ ಸರ್ ಬಂದಿರೋದೇ ಶಿರಸಿಯಿಂದ, ಅವರ ಊರು ಶಿರಸಿ. ಏನ್ ಸರ್ ಮಣ್ಣಿನ ಮಗ ಅನ್ಬೋದಾ? ಸೊ he is from Sirsi. ದಾಕಪ್ಪ ಸರ್ ಅವರು ಶಿರಸಿಯಿಂದಲೇ ಬಂದಿರುವಂತಹದ್ದು. ಸ್ವಾಮಿ ಅವತಾರ ಆಂಧ್ರ ಪ್ರದೇಶ್ ಪುಟ್ಟಪರ್ತಿ. ಸ್ವಾಮಿ ಅವತಾರ ಮಾಡಿದ್ದು ಆಂಧ್ರ ಪ್ರದೇಶದ ಪುಟ್ಟಪರ್ತಿಯಲ್ಲಿ. ಅಂಡ್ ಅವ್ರ ಸಂಸ್ಥೆ, ವಾಟ್ ಎವರ್ ದ ಆರ್ಗನೈಸೇಷನ್ ವಿಚ್ ಇಸ್ ಸ್ಪ್ರೆಡ್ ಆಲ್ ಓವರ್ ದ ವರ್ಲ್ಡ್ ಫಾರ್ ಒನ್ ಸ್ಟೇಟ್. ಅಂಡ್ ಸ್ವಾಮಿ ಚೋಸ್ ಡಾಕಪ್ಪ ಸರ್ ಅಂಡ್ ಪರ್ಸನಲಿ ಗೈಡೆಡ್ ಹಿಮ್ ಫಾರ್ ಮೋರ್ ದೆನ್ 30 years. ಸ್ವಾಮಿ ಹುಟ್ಟಿದ್ದು ಆಂಧ್ರ ಪ್ರದೇಶದಲ್ಲಿ, ಆದರೆ ಅವರ ಸಂಸ್ಥೆ ಏನಿದೆ ಒಂದು ರಾಜ್ಯದಲ್ಲಿ, ಆ ರಾಜ್ಯದ ಸಂಸ್ಥೆಯನ್ನು 30 ವರ್ಷಗಳ ಕಾಲ ಮುನ್ನಡೆಸೋದಕ್ಕೆ ಸ್ವಾಮಿ ದಾಕಪ್ಪ ಸರ್ ಅವರನ್ನು ಆಯ್ಕೆ ಮಾಡಿಕೊಂಡ್ರು ಮತ್ತು ಮಾರ್ಗದರ್ಶನ ಮಾಡಿದ್ರು. ಪರ್ಸನಲಿ ಹಿ ಹ್ಯಾಸ್ ಗೈಡೆಡ್ ಹಿಮ್ ಫಾರ್ ಸೋ ಲಾಂಗ್. ಸ್ವಾಮಿಯೇ ವೈಯಕ್ತಿಕವಾಗಿ ದಾಕಪ್ಪ ಸರ್ ಅವರಿಗೆ ಮಾರ್ಗದರ್ಶನ ಮಾಡಿದ್ರು. ಸೊ ದಟ್ ಬ್ಲೆಸ್ಸಿಂಗ್ ಬಿಲಾಂಗ್ಸ್ ಟು Sirsi. ಆ ಆಶೀರ್ವಾದ ಶಿರಸಿಗೂ ಕೂಡ ಸೇರುತ್ತೆ. ಬಿಕಾಸ್ ಸ್ವಾಮಿ picked up somebody from Sirsi. He could have picked up from any place in this Karnataka. ಸ್ವಾಮಿ ಶಿರಸಿಯ ವ್ಯಕ್ತಿಯೊಬ್ಬರನ್ನೇ ಆಯ್ಕೆ ಮಾಡಿದ್ರು. ಕರ್ನಾಟಕದ ಬೇರೆ ಯಾವುದೇ ವ್ಯಕ್ತಿಯನ್ನು ಬೇಕಾದ್ರೂ ಆಯ್ಕೆ ಮಾಡಬಹುದಾಗಿತ್ತು. He can pick up anybody. ಸ್ವಾಮಿ ಯಾರನ್ನ ಬೇಕಾದ್ರೂ ಆಯ್ಕೆ ಮಾಡಬಹುದಾಗಿತ್ತು. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಗೈತೆ ಗಿರಿಂ. He can make anybody do any work. ಸ್ವಾಮಿ ಭಗವಂತ ಮನಸ್ಸು ಮಾಡಿದ್ರೆ ಯಾರನ್ನ ಬೇಕಾದ್ರೂ ಆಯ್ಕೆ ಮಾಡಬಹುದು. But Swami chooses certain people. ಸ್ವಾಮಿ ಕೆಲವರನ್ನ ಮಾತ್ರ ಆಯ್ಕೆ ಮಾಡ್ತಾರೆ. And for this avatar, the Paripurna avatar, Swami has chosen somebody from Sirsi to head this organization in Karnataka. ಸ್ವಾಮಿ ಪರಿಪೂರ್ಣ ಅವತಾರ ತಮ್ಮ ಸಂಸ್ಥೆಯನ್ನು ಮುನ್ನಡೆಸೋದಕ್ಕೆ, ಕರ್ನಾಟಕದಲ್ಲಿ ತಮ್ಮ ಸಂಸ್ಥೆಯನ್ನು ಮುನ್ನಡೆಸೋದಕ್ಕೆ ಶಿರ್ಸಿಯ ವ್ಯಕ್ತಿಯನ್ನು ಆಯ್ಕೆ ಮಾಡಿದರು. So I feel very happy to be here today in this beautiful town Sirsi.
ಸರ್ ಅವರಿಗೆ ಈ ಶಿರ್ಸಿ ನಗರದಲ್ಲಿ ಇವತ್ತು ಇಲ್ಲಿರೋದಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ ಅಂತ ಹೇಳಿ ಅದನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. I have seen Dakap sir is interacting with Swami. ದಾಕಪ್ಪ ಸರ್ ಅವರು ಸ್ವಾಮಿಯ ಜೊತೆನಲ್ಲಿ ಮಾತನಾಡ್ತಾ ಇರೋದನ್ನ ಸರ್ ಅವರು ನೋಡಿದ್ದಾರೆ. He's the youngest, I think, he's the youngest state president ever Satya Sai organization had when Swami was there. ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ರಾಜ್ಯಾಧ್ಯಕ್ಷರಾದವರು ದಾಕಪ್ಪ ಸರ್ ಅವರು. So much of love that Swami had. ಸ್ವಾಮಿ ಅವರ ಮೇಲೆ ತುಂಬಾ ಪ್ರೀತಿಯನ್ನು ತೋರಿಸ್ತಾ ಇದ್ರು. So today Mr. Dakap sir is so glad and so happy that I have been made part of this beautiful function by Swami's will. ದಾಕಪ್ಪ ಸರ್ ಅವರಿಗೆ ಇವತ್ತಿನ ಈ ಕಾರ್ಯಕ್ರಮದ ಎಲ್ಲವನ್ನು ನೋಡಿ ತುಂಬಾ ಸಂತೋಷ ಆಗಿದೆ ಅವರು ಅದರ ಭಾಗವಾಗಿರೋದಕ್ಕೆ. And it's such a beautiful mandir. ಮಂದಿರವೂ ಕೂಡ ತುಂಬಾ ಸುಂದರವಾಗಿದೆ. And today I think nearly you are thinking you are only having mandir in Sirsi, but this beautiful mandir will be seen by devotees in 140 countries. ಇವತ್ತು ಈ ಮಂದಿರ ಬರೀ ನಾವು ನೋಡ್ತಾ ಇಲ್ಲ, ಪ್ರಪಂಚದ 140 ದೇಶಗಳ ಜನ ಈ ಮಂದಿರವನ್ನು ನೋಡ್ತಾ ಇದ್ದಾರೆ. Lot of people will see and get inspired by this. ಈ ಮಂದಿರವನ್ನು ಎಷ್ಟೋ ಜನ ನೋಡಿ ಅವರು ಸ್ಫೂರ್ತಿಯನ್ನು ಪಡೀತಾರೆ. So it is not just you are sharing your love with Swami only here. ನಾವು ಇಲ್ಲಿ ಬರೀ ಇಲ್ಲಿ ಕುತ್ಕೊಂಡು ನಮ್ಮ ಪ್ರೇಮವನ್ನ ಸ್ವಾಮಿಗೆ ತೋರಿಸ್ತಾ ಇಲ್ಲ. What you have done in Sirsi today, it will be watched all over the world. ಇವತ್ತು ಶಿರ್ಸಿನಲ್ಲಿ ಏನು ನಡೆದಿದೆಯೋ ಅದನ್ನ ಪ್ರಪಂಚದ ಎಷ್ಟೋ ಜನ ಅದನ್ನ ನೋಡ್ತಾ ಇದ್ದಾರೆ. Because ನಮ್ಮ ಮೀಡಿಯಾ ಸೆಂಟರ್ ಅವರೆಲ್ಲ ಈಗ ಆಲ್ರೆಡಿ they will be doing it. ಅಲ್ಲಿ ಸತ್ಯಸಾಯಿ ಮೀಡಿಯಾ ಸೆಂಟರ್ನವರು ಆ ಕೆಲಸವನ್ನು ಈಗಾಗಲೇ ಮಾಡ್ತಾ ಇದ್ದಾರೆ. So once it goes into that, the devotees from all over the world, they all feel they are part of this function. ಯಾವಾಗ ಅದು ಬಿತ್ತರವಾಗುತ್ತೋ ಎಲ್ಲರೂ ಕೂಡ ಈ ಕಾರ್ಯಕ್ರಮದ ಒಂದು ಭಾಗ ಅಂತ ಭಾವಿಸ್ತಾರೆ. So today lakhs of hearts will be in Sirsi. ಇವತ್ತು ಎಷ್ಟೋ ಲಕ್ಷಾಂತರ ಹೃದಯಗಳು ಇವತ್ತು ಶಿರ್ಸಿನಲ್ಲಿದೆ. And they will see the mandir of Sirsi here. ಅವರೆಲ್ಲರೂ ಕೂಡ ಶಿರ್ಸಿಯ ಆ ಮಂದಿರವನ್ನ ನೋಡ್ತಾರೆ. So you have two temples today and Sirsi is a very red letter day for Sirsi. ಇವತ್ತು ಶಿರ್ಸಿನಲ್ಲಿ 2 ಮಂದಿರಗಳಿದೆ ಅಂತ ಹೇಳ್ತಾ ಇದ್ದಾರೆ. It's a red letter day. ಅದನ್ನ ಒಂದು ಸುವರ್ಣಾಕ್ಷರದಲ್ಲಿ ಬರೆದಿಡಬೇಕಾದಂತಹ ಒಂದು ದಿವಸ ಇವತ್ತು. It is. So we keep walking in this divine path. ನಾವು ಆ ದೈವಿ ಪಥದಲ್ಲಿ ನಡ್ಕೊಂಡು ಹೋಗೋಣ. And Swami is very kind. ಸ್ವಾಮಿ ತುಂಬಾ ಹೃದಯ ಕರುಣಾಳು ಆದಂತವರು. Swami is very merciful. ಸ್ವಾಮಿ ತುಂಬಾ ದಯಾಮಯರಾದಂತವರು. He doesn't expect anything except our little love for him. ಸ್ವಾಮಿ ನಮ್ಮ ಪ್ರೇಮದ ಹೊರತಾಗಿ ಬೇರೆ ಏನನ್ನೂ ನಿರೀಕ್ಷಿಸೋದಿಲ್ಲ. So Swami is always just we need to open up. ನಾವು ಸ್ವಾಮಿಯ ಕಡೆಗೆ ನೋಡಬೇಕಾಗಿದೆ ಅಷ್ಟೇ. ಈಗ ಪಾತ್ರೆ ಇಟ್ಟಿದ್ವಿ, ಒಂದು ಪಾತ್ರೆ ಇದೆ ಅಂತ ತಿಳ್ಕೊಳ್ಳೋಣ. ಕುಂಭವೃಷ್ಟಿ ಬರ್ತಾ ಇದೆ, ಒಂದು ಮಳೆ ಬರ್ತಾ ಇದೆ. But if you put the vessel upside down, the water cannot be collected. ಆ ಒಂದು ಪಾತ್ರೆಯನ್ನು ನಾವು ಉಲ್ಟಾ ಮಾಡಿಟ್ರೆ ಆ ಮಳೆಯ ನೀರು ಯಾವುದು ಸಂಗ್ರಹವಾಗಲ್ಲ. But only when you put it towards the rain, your water will get collected. ನಾವು ಆ ಪಾತ್ರೆಯನ್ನು ಮಳೆಗೆ ಅಭಿಮುಖವಾಗಿಟ್ರೆ ಮಾತ್ರ ಮಳೆಯ ನೀರು ಸಂಗ್ರಹವಾಗುತ್ತೆ. So all of us, Swami's love is pouring. ಸ್ವಾಮಿ ಎಲ್ಲರ ಮೇಲೂ ತಮ್ಮ ಪ್ರೇಮವನ್ನ ಸುರಿಸ್ತಾ ಇದ್ದಾರೆ. Only thing is we have to focus our heart to him. ನಾವು ಮಾಡಬೇಕಾದದ್ದು ನಮ್ಮ ಹೃದಯವನ್ನ ಸ್ವಾಮಿಯ ಕಡೆಗೆ ತಿರುಗಿಸಬೇಕಷ್ಟೇ. We turn our heart to him. ನಾವು ನಮ್ಮ ಹೃದಯವನ್ನ ಸ್ವಾಮಿಯ ಕಡೆಗೆ ತಿರುಗಿಸಬೇಕು. Only problem is we are turned it to other side. ನಾವು ಆ ಹೃದಯವನ್ನ ಬೇರೆ ಕಡೆಗೆ ತಿರುಗಿಸಿದ್ದೇವೆ. That's why we are saying we want blessing. We are almost lost everywhere. ಹಾಗಾಗಿ ನಾವು ಹೃದಯವನ್ನ ಬೇರೆ ಕಡೆಗೆ ತಿರುಗಿಸಿ ನಮಗೆ ಅನುಗ್ರಹ ಬೇಕು ಅಂತ ಪ್ರಾರ್ಥನೆ ಮಾಡ್ತಾ All that it is, we have to only turn it. ಮಾಡಬೇಕಾದಿಷ್ಟೇ, ನಾವು ಭಗವಂತನ ಕಡೆಗೆ ತಿರುಗಬೇಕಷ್ಟೇ. ಸ್ವಲ್ಪ ಟರ್ನ್ ಮಾಡಿದ್ರೆ ಎಲ್ಲ ಬ್ಲೆಸ್ಸಿಂಗ್ ಸಿಗುತ್ತೆ. ನಾವು ನಮ್ಮ ಹೃದಯವನ್ನು ಭಗವಂತನ ಕಡೆಗೆ ತಿರುಗಿಸಿದ್ರೆ ಎಲ್ಲ ಅನುಗ್ರಹವೂ ಸಿಗುತ್ತೆ. So that is what the work which we have. ಆ ಕೆಲಸವನ್ನೇ ನಾವು ಮಾಡಬೇಕಾಗಿದೆ ಇವತ್ತು. Once we are take one step towards me, I will take 10 steps, 100 steps towards you. ಸ್ವಾಮಿ ಹೇಳಿದ್ದಾರೆ, ಒಂದು ಹೆಜ್ಜೆ ನೀನು ಬಂದ್ರೆ ನಾನು 100 ಅಥವಾ ಅದಕ್ಕಿಂತ ಹೆಚ್ಚು ಹೆಜ್ಜೆ ನಾನು ಬರ್ತೇನೆ ಅಂತ ಸ್ವಾಮಿ ಹೇಳಿದ್ದಾರೆ. So let us all take that step towards him. ನಾವು ಒಂದು ಹೆಜ್ಜೆಯನ್ನ ಸ್ವಾಮಿಯ ಕಡೆಗೆ ನಡಿಬೇಕಾಗಿದೆ. He is always waiting for us. ಸ್ವಾಮಿ ಯಾವಾಗಲೂ ನಮಗೋಸ್ಕರ ಕಾಯ್ತಾ ಇದ್ದಾರೆ. Because he will be more than happy if we are happy. ನಮಗೆ ನಾವು ಸಂತೋಷ ಆದ್ರೆ ನಮಗಿಂತ ಹೆಚ್ಚು ಸಂತೋಷ ಆಗೋದು ಸ್ವಾಮಿಗೆ. If you are very happy and go home and say, "Mummy, Daddy, I am very happy today. I got first marks," who will be very happy and proud of you? ನಾವು ಯಾರಾದರೂ ಮಕ್ಕಳು ಅವರ ತಂದೆ ತಾಯಿ ಹತ್ರ ಹೋಗಿ, ಅಮ್ಮ ನನಗೆ ಫಸ್ಟ್ ರ್ಯಾಂಕ್ ಬಂದಿದೆ, ನನಗೆ ಬಹಳ ಸಂತೋಷ ಆಗಿದೆ ಅಂದ್ರೆ ನಿಜವಾಗಿ ಬಹಳ ಸಂತೋಷ ಆಗೋದು ಯಾರಿಗೆ? How much happy the parents will be. ಆ ತಂದೆ ತಾಯಿಗೆ ಎಷ್ಟು ಸಂತೋಷ ಆಗುತ್ತೆ. Same way, even our Swami, a divine father, divine mother, will always be happy if we turn and we become Godward.
ಅದೇ ರೀತಿ ನಮ್ಮ ದೈವಿ ಮಾತಾಪಿತೃವಾದ ತಂದೆ ತಾಯಿ ಸ್ವಾಮಿ ನಾವು ಸ್ವಾಮಿಯ ಕಡೆಗೆ ತಿರುಗಿದಾಗ ಆ ಸ್ವಾಮಿಗೂ ಅಷ್ಟೇ ಸಂತೋಷ ಆಗುತ್ತೆ. All that we need to take one step, he will be more than happy to bless us. ನಾವು ಒಂದು ಹೆಜ್ಜೆ ಸ್ವಾಮಿಯ ಕಡೆಗೆ ತಿರುಗಿದ್ರೆ ಸ್ವಾಮಿ ನಮಗೆ ಅನುಗ್ರಹವನ್ನೇ ಸುರಿಸ್ತಾರೆ. Remember, there is nothing which God cannot achieve in this world. ಭಗವಂತನಿಲ್ಲದೆ ಯಾವುದನ್ನೂ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. There is nothing which is impossible when God is there. ಭಗವಂತ ಇದ್ದಾಗ ಯಾವುದೂ ಅಸಾಧ್ಯ ಅಲ್ಲ. So we have all powerful Swami with us. ಅತ್ಯಂತ ಶಕ್ತಿಶಾಲಿಯಾದ ಸ್ವಾಮಿ ನಮ್ಮ ಜೊತೆನಲ್ಲಿದ್ದಾರೆ. So we have to hold on to him and travel. ನಾವು ಆ ಭಗವಂತನನ್ನ ಗಟ್ಟಿಯಾಗಿ ಹಿಡ್ಕೊಂಡು ನಾವು ಮುಂದುವರಿಬೇಕಾಗಿದೆ. So I pray that all the sisters and brothers in Sirsi, may Swami blessings be upon you, upon your family, your children, and Swami fill your home, your hearts with love, peace, longevity, prosperity, good health, and more Swami Seva. ಶಿರ್ಸಿಯ ಎಲ್ಲ ಸಹೋದರ ಸಹೋದರಿಯರಿಗೂ ಅವರ ಮನೆ ಕುಟುಂಬಕ್ಕೂ ಎಲ್ಲರಿಗೂ ಕೂಡ ಸ್ವಾಮಿ ಅನುಗ್ರಹಿಸಲಿ, ಎಲ್ಲರಿಗೂ ಆರೋಗ್ಯ ಕೊಡಲಿ, ದೀರ್ಘಾಯುಷ್ಯ ಕೊಡಲಿ ಮತ್ತು ಸ್ವಾಮಿಯ ಕಾರ್ಯಗಳಲ್ಲಿ ಇನ್ನಷ್ಟು ಭಾಗವಹಿಸುವ ಶಕ್ತಿ ಕೊಡಲಿ ಅಂತೇಳಿ ಸರ್ ಅವರು ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. And I am so glad that Swami has blessed me with this opportunity. ಸ್ವಾಮಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ಅವಕಾಶ ಮಾಡಿ ಅನುಗ್ರಹಿಸಿದ್ದಕ್ಕೂ ಕೂಡ ಸರ್ ಅವರು ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. So I am grateful to Bhagwan and also grateful to all of you for coming for this beautiful function. ಸರ್ ಅವರು ಸ್ವಾಮಿಗೂ ತಮ್ಮ ಕೃತಜ್ಞತೆಯನ್ನು ಹೇಳ್ತಾ ಇದ್ದಾರೆ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಕೃತಜ್ಞತೆಯನ್ನು ಹೇಳ್ತಾ ಇದ್ದಾರೆ. Thank you. Sai Ram. ಸಾಯಿರಾಮ್.